ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ರಾಜ್ಯ ರಾಜಕಾರಣದ ಮೇಲೆ ಆಸಕ್ತಿ ಇರುವಂಥವರು ಒಂದು ಕಣ್ಣನ್ನು ಬೆಳಗಾವಿ ಜಿಲ್ಲೆ ಮೇಲೆ ಇಟ್ಕೊಂಡಿರ್ತಾರೆ. ಬೆಳಗಾವಿಯ ರಾಜಕಾರಣದಲ್ಲಿ ಹುಲ್ಲು ಕಡ್ಡಿ ಅಲ್ಲಾಡಿದ್ರೂ ವಿಧಾನಸೌಧದಲ್ಲಿ ಅದು ಬಿರುಗಾಳಿ ಆಗಬಹುದು. ಇತ್ತೀಚೆಗೆ ಒಂದು ತಾಲೂಕಿನ ಒಂದು ಸಹಕಾರ ಸಂಘದ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಯಿತು. ಈ ರಾಜ್ಯದ ಮೋಸ್ಟ್ ಪವರ್ಫುಲ್ ಮಂತ್ರಿಯೊಬ್ಬರು 1 ತಿಂಗಳು ಆ ಚುನಾವಣೆಗೆ ಪ್ರಚಾರ ಮಾಡಿದ್ರು. ಒಂದೊಂದು ಹಳ್ಳಿಗೆ 3 ಸಲ ಭೇಟಿ ಕೊಟ್ಟರು. ಆದರೂ ಸಹ ಅವರು ಬೆಂಬಲಿಸಿದ ಅಭ್ಯರ್ಥಿಗಳು ಯಾರೂ ಅಲ್ಲಿ ಗೆಲ್ಲುವುದಕ್ಕಾಗಲಿಲ್ಲ. ನಾನು ಮಾತನಾಡ್ತಾ ಇರೋದು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ಅವರ ವಿರುದ್ಧ ತೊಡೆತಟ್ಟಿ ನಿಂತಿದ್ದ ಕತ್ತಿ ಕುಟುಂಬ ತಾನು ನಿಲ್ಲಿಸಿದ್ದ ಎಲ್ಲ 15 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಯಿತು. ಇದರಿಂದಾಗಿ ಬೆಳಗಾವಿಯ ರಾಜಕಾರಣ ರೀಆರ್ಗನೈಸ್ ಆಗ್ತಾ ಇದೆ. ಅದರ ನೇರ ಪರಿಣಾಮ ರಾಜ್ಯ ರಾಜಕಾರಣದ ಮೇಲೆ ಆಗ್ತಾ ಇರೋದು. ಈ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತು, ಮಾತಾಡಬೇಕಾಗಿತ್ತು. ಯಾರು ಅತ್ಯಂತ ಸೂಕ್ತ ವ್ಯಕ್ತಿ? ಈ ಕದನದಲ್ಲಿ ಗೆದ್ದಿರುವ ರಮೇಶ್ ಕತ್ತಿ ಅವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ನಮಸ್ಕಾರ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಮೇಶ್ ಕತ್ತಿ ಅವರೇ. ನಾನು ವಿಚಾರ ಮಾಡ್ತಿದ್ದೆ, ಬೇರೆ ಯಾವುದಾದ್ರೂ ಜಿಲ್ಲೆಯ ಬೇರೆ ಯಾವುದಾದ್ರೂ ತಾಲೂಕಿನಲ್ಲಿ ಇಂಥದ್ದೊಂದು ಎಲೆಕ್ಷನ್ ನಡೆದಿದ್ರೆ ರಾಜ್ಯ ಮಟ್ಟದ ಪತ್ರಿಕೆಯ ಲೋಕಲ್ ಎಡಿಷನ್ನಲ್ಲಿ ಸಣ್ಣ ಸುದ್ದಿನೂ ಆಗ್ತಿರ್ಲಿಲ್ಲ ಏನೋ ಅದು. ಬಟ್ ಏನಿದೆ ನಿಮ್ಮ ತಾಲೂಕಿನ ಸುದ್ದಿ ಸ್ಟೇಟ್ ಲೆವೆಲ್ ಚರ್ಚೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಷ್ಠೆ ಕುಟುಂಬಗಳು ಈ ಒಂದು ಚುನಾವಣೆಯಲ್ಲಿಗೆ ಎದುರಾಗಿ ನಿಂತ್ಕೊಂಡಿರ್ತಕ್ಕ ಸಂಗತಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನು ರಾಜ್ಯ ಇರ್ಬೋದು, ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು, ರಾಜ್ಯ ಇರ್ಬೋದು, ಭಾಳ ತೀಕ್ಷ್ಣತೆಯಿಂದ ಕಳೆದ 1-1.5 ತಿಂಗಳಿಂದ ನೋಡ್ತಾ ಇದ್ದಾರೆ. ಹೌದು. ಇವತ್ತು ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ. ಆ ಯುದ್ಧದ ದೃಷ್ಟಿಯಿಂದ ಇವತ್ತು ದಿವಸ ಜನರಿಗೆ ಭಾಳ ದಿನದ ಒಂದು ಕುತೂಹಲ ಇತ್ತು. ಆ ದೃಷ್ಟಿಯಲ್ಲಿ ಜನ ಅದನ್ನು ಅಷ್ಟೊಂದು ಆಸಕ್ತಿಯಿಂದ ನೋಡಿದ್ರು. ಈ ಬೆಳಗಾವಿ ಜಿಲ್ಲೆ ಅಂತ ಬಂದರೆ ಪಾರ್ಟಿ ಗಿಟಿ ಏನಿಲ್ಲೇ ಇಲ್ಲಲ್ಲ. ರಮೇಶ್ ಜಾರಕಿಹೊಳಿನೂ ಬಿ ಜೆ ಪಿಲಿ, ಬಾಲಚಂದ್ರ ಜಾರಕಿಹೊಳಿನೂ ಬಿ ಜೆ ಪಿಲಿ, ನೀವು ಬಿ ಜೆ ಪಿಯಲ್ಲೇ ಇರೋದು, ಜೊಲ್ಲೆ ಅವರು ಬಿ ಜೆ ಪಿಲೇ. ಹೌದು ಹೌದು. ಸಂಬಂಧ, ಪಾರ್ಟಿ ಸಂಬಂಧನೇ ಇಲ್ಲ ಇಲ್ಲಿ ಕುಟುಂಬದ ಪ್ರತಿಷ್ಠೆ. ವಿಶೇಷವಾಗಿ ಮೊದಲಿಂದಲೂ ಇತಿಹಾಸವನ್ನು ಕೆಣಕಿ ನೋಡಿದ್ರೆ ನಾವು ಮೊದಲಿನಿಂದಲೂ ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕಾರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಕಾಕೊಂಡು ಬಂದಿದೆ. ಇವತ್ತು ನಾವು ಮೊದಲು ಜನತಾ ಪರಿವಾರದವರು, ಜನತಾ ಪರಿವಾರದಿಂದ ಬೆಳೆದು ಬಂದಂಥ, ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಜನತಾ ಪರಿವಾರದ ಜನನೇ ಕುಟುಂಬಗಳೇ ಇವೆ. ಆದರೆ ಬಂದಂಥ ಬದಲಾದಂಥ ರಾಜಕಾರಣದಲ್ಲಿ ಇವತ್ತಿಂದ ಕೆಲವಷ್ಟು ಜನ ಕಾಂಗ್ರೆಸ್ಗೆ ಹೋದರು, ಕೆಲವಷ್ಟು ಜನ ಬಿ ಜೆ ಪಿಗೆ ಬಂದರೂ ಸಹಿತ ಕುಟುಂಬ ರಾಜಕಾರಣ ಇನ್ನೂ ಇತಿಶ್ರೀ ಆಗಿಲ್ಲ. ಕುಟುಂಬ ರಾಜಕಾರಣ ಇನ್ನೂ ಮುಂದುವರೆದು ಬಂದಿದೆ. ವಿಶೇಷವಾಗಿ ಕೆಲವೊಂದು ಕುಟುಂಬಗಳು ಅಧರ್ಮದ ರಾಜಕಾರಣ ಮಾಡಿದರೆ, ಕೆಲವೊಂದು ಕುಟುಂಬಗಳು ಧರ್ಮದ ರಾಜಕಾರಣ ಮಾಡ್ತಾಯಿದ್ದಾರೆ. ಅದಕ್ಕೆ ಧರ್ಮದ ರಾಜಕಾರಣದ ಜನ ಇವತ್ತು ಮೆಚ್ಕೋತಾ ಇದ್ದಾರೆ. ಅಲ್ಲ, ನಿಮ್ಮ ಪ್ರಕಾರ ನಿಮ್ಮದು ಧರ್ಮ, ಅವ್ರ ಪ್ರಕಾರ ಅವ್ರದ್ದೇ ಧರ್ಮ. ಅವ್ರ ಧರ್ಮ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಧರ್ಮ ನಾವು ಮಾಡ್ತಾರೆ. ಬಟ್ ಯಾವುದಕ್ಕೂ ನಿರ್ಣಯ ತಗೊಳ್ಳೋರು ನನ್ನ ದೇವರುಗಳು, ಪ್ರಜೆಗಳು, ಮತದಾರರು. ಅವರನ್ನು ದೇವರ ಸ್ಥಾನದಲ್ಲಿ ನೋಡ್ತೀವಿ. ನಾ 2019ರಲ್ಲಿ PLD ಬ್ಯಾಂಕ್ ಎಲೆಕ್ಷನ್ ಹೌದು. ನಾ ಅಷ್ಟ್ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಜನ ಅಂತ ಅನ್ಕೋತಿದ್ದೆ. ಅದು ನೋಡಿದ್ರೆ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಬಿಡಿಸೋ ಲೆವೆಲ್ಲಿಗೆ ಹೋಯ್ತು ಅದು. ಹೌದು ಹೌದು ಹೌದು. ಅದಕ್ಕೆ ನಾ ಹುಕ್ಕೇರಿ ಯಾವುದು ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಅಂದಾಗ ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನು ಅಂತ ಅಂದ್ಕೊಂಡೆ. ಯಾಕಷ್ಟು ಪ್ರತಿಷ್ಠೆ ಆಯ್ತದೆ ಏಕಾಏಕಿ? ಪ್ರತಿಷ್ಠೆ ಆಯ್ತಂದರೆ ಸುಮ್ಮನೆ ಇವತ್ತು ಆ ಸಂಸ್ಥೆ ಬಹುಶಃ ನಮ್ಮ ದೇಶದಲ್ಲಿ 7 ಹಂತ ಸಂಸ್ಥೆಗಳಿದ್ದು ಈಗ 6 ಮುಚ್ಚಿ ಹೋಗಿದ್ದಾವೆ. ಈಗ ಇರೋದು ಇದು ಒಂದಿದೆ, ಭಾಳ ಚೆನ್ನಾಗಿದೆ. ನಮ್ಮ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಜನರ ಒಂದು ಸಹಕಾರದಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ. ಇನ್ನೊಮ್ಮೆ ನಮ್ಮ ಅಣ್ಣ ದಿವಂಗತ ಉಮೇಶ್ ಕತ್ತಿಯವರು ಮಂತ್ರಿಯಾಗಿದ್ದಾಗ ಇವತ್ತು AB ಪಾಟೀಲ್ರು ಇನ್ನೊಬ್ಬರು ಅವರು ಮಂತ್ರಿಯಾಗಿದ್ದರು, JH ಪಾಟೀಲ್ರ ಇದರಲ್ಲಿ. ಆಗಿನ ಸಂದರ್ಭದಲ್ಲಿ ಒಂದು ಮುಚ್ಚುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ. ಆದರೆ ಉಮೇಶ್ ಅಣ್ಣ ಅವರು ಹೋಗಿ, AB ಪಾಟೀಲ್ರು ಹೋಗಿ ವಿನಂತಿ ಮಾಡ್ಕೊಂಡಂಥ ಸಂದರ್ಭದಲ್ಲಿ JH ಪಾಟೀಲ್ರು ಸರ್ಕಾರದಿಂದ ಒಂದು 16 ಕೋಟಿ ಅನುದಾನವನ್ನು ಕೊಟ್ಟರು. ಓಕೆ. ಮತ್ತು ಪುನಶ್ಚೇತನ ಆಯಿತು. ಈಗ ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಸ್ಥೆ. ಬಹುಶಃ ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಸಂಸ್ಥೆ ಒಂದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ನಮ್ಮ ತಾಲೂಕಿನಲ್ಲಿ ಇವತ್ತು ದಿವಸ ಇಂಥ ಒಂದು ವಿದ್ಯುತ್ ಸಹಕಾರಿ ಸಂಘ ಇದೆ ಅಂತ ಭಾಳ ಹೆಮ್ಮೆಯಿಂದ ನಮ್ಮ ಜನ ಹೇಳ್ತಾರೆ, ನಾವು ಹೇಳ್ತೀವಿ.
ಬಟ್ ಅದನ್ನು ಪಾಲಿಟಿಕಲಿ ಇವತ್ತಿನ ದಿವಸ ಇನ್ನೊಬ್ಬರು ಹೊರಗಿನವ್ರು ಬಂದವರು ಅಥವಾ ಜಾರಕಿಹೊಳಿ ಅವರು ಅದನ್ನು ಬಂದು ಏನು ಹೇಳಿದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ತಿಳ್ಕೊಂಡ್ಬಿಟ್ರು, ಅವ್ರು ಯಾರೋ ಕಿವಿ ಚುಚ್ಚಿರ್ಬೋದು. ಓಕೆ. ಪಾಲಿಟಿಕಲ್ ರಿಲೇಷನ್ ಈ ಸಂಸ್ಥೆ ಜೊತೆ ಇದೆ. ಒಬ್ಬ ರೈತನಿಗೆ ಪಂಪ್ ಸೆಟ್ ಕೊಡಬೇಕಾದ್ರೆ ಈ ಸಂಸ್ಥೆಗೆ ಹೋಗಲೇಬೇಕು, ಮನಿ ಕನೆಕ್ಷನ್ ಕೊಡ್ಬೇಕಾದ್ರೆ ಮನಿಗೆ ಹೋಗಲೇಬೇಕು, ಓಕೆ. ಅಥವಾ ಏನು ಜಾತ್ರೆ ಏನು ಹಬ್ಬ ಹುಣ್ಣಿಮೆ ಇದ್ದರೆ ಲೈಟ್ ಬೇಕಾದ್ರೆ ಅವ್ರ ಕಡೆ ಹೋಗಲೇಬೇಕು ಅನ್ನುವಂಥ ಕನೆಕ್ಷನ್ ಇದೆ ಅನ್ನೋದನ್ನು ಈ ಬಹುಶಃ ಇತ್ತಿತ್ತಲಾಗಿ ಅವ್ರ ಗಮನಕ್ಕೆ ಬಂತು. ಓಕೆ. ಅದಕ್ಕಾಗಿ ದಿವಂಗತ ಉಮೇಶ್ ಕತ್ತಿ ಅವರು ಇಲ್ಲೀಗ ಇದರದೊಂದು ಚಾನ್ಸ್ ಯಾಕೆ ತೊಗೊಳ್ಬಾರ್ದು, ಇದೊಂದು ಚಾನ್ಸ್ ತೊಗೊಂಡು ಇಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿಯನ್ನು ಬರುವಂಥ ದಿನಮಾನಗಳಲ್ಲಿ ಹಾಕಿ ಇಲ್ಲಿಂದಲೇ ನಮ್ಮ ಆಡಳಿತ ಯಾಕೆ ನಡೆಸಬಾರ್ದು ಅನ್ನೋಂಥ ವಿಚಾರಕ್ಕೆ ಅವರು ಇದನ್ನು ಪ್ರತಿಷ್ಠೆಯಾಗಿ ತೊಗೊಂಡು ಅಂತ ನನಗೆ ಅನಿಸ್ತದೆ. ಭಾವನೆ, ನನ್ನ ಭಾವನೆ. ಉಮೇಶ್ ಕತ್ತಿ ಅವರು ತೀರ್ಕೊಂಡ್ಮೇಲೆ ಕತ್ತಿ ಫ್ಯಾಮಿಲಿಯ ಶಕ್ತಿ ಕುಂದಿದೆ ಅಂತ ಅನ್ಕೊಂಡ್ರು. ಜೊತೆಗೆ ಈ ಒಂದು ಸಂಸ್ಥೆಯಿಂದ ಡೈರೆಕ್ಟಾಗಿ ರೈತರ ಸಂಪರ್ಕ ಇದೆ, ಅಲ್ಲಿಂದ ಪಾಲಿಟಿಕ್ಸ್ ನಮ್ದು ಈಸಿ ಆಗ್ತದೆ ಅನ್ನೋಂಥ ಭಾವನೆ ಅವರಲ್ಲಿ ಬಂದಿರ್ಬೋದು. ಅಂದರೆ ಬೆಳಗಾವಿ ಅಂದರೆ ಏನು, ಲಿಂಗಾಯತ ವರ್ಸಸ್ ನಾನ್ ಲಿಂಗಾಯತ ಪಾಲಿಟಿಕ್ಸ್ ಇಷ್ಟೇನಾ? ಹಾಗೇನಿಲ್ಲ. ಬಹುಶಃ ನಮ್ಮ ಬೆಳಗಾವಿಯಲ್ಲಿ ಇವತ್ತು ಜೈನ್ ಸಮಾಜದವರು ಇದ್ದಾರೆ, ಉಪ್ಪಾರ್ ಸಮಾಜದವರು ಇದ್ದಾರೆ, ಕುರುಬ ಸಮಾಜದವರು ಇದ್ದಾರೆ, ಲಿಂಗಾಯತ ಸಮಾಜದವರು ಇದ್ದಾರೆ, ಮುಸ್ಲಿಂ ಸಮಾಜದವರು ಇದ್ದಾರೆ. ಎಲ್ಲರನ್ನೂ ಒಕ್ಕಟ್ಟಾಗಿ ಹೋಗುವಂಥ ಒಂದು ನೆಲ, ಪುಣ್ಯದ ನೆಲ ಅದು ಬೆಳಗಾವಿ ಜಿಲ್ಲೆ ಅಂದರೆ. ಇವತ್ತಿನ ದಿವಸ ನಾವು ಭಾಳ ಕಡೆ ನಾವು ಉದಾಹರಣೆಗಾಗಿ ಹೇಳುವಂಥ ಸಂದರ್ಭಗಳನ್ನು ನಾವು ಹೇಳಬೇಕಾದ್ರೆ, ಇವತ್ತು ಬಾಲಚಂದ್ರ ಜಾರಕಿಹೊಳಿನ ತಗೊಳ್ರಿ, ಅರವಾಯಿ ಮತಕ್ಷೇತ್ರ, ಅಲ್ಲಿ ಅವರು ಎಸ್ ಟಿ ಹೋಟ್ ಒಂದು 5-6-7 ಸಾವಿರ ಇರ್ಬೋದು. ಬಟ್ ಇನ್ನುಳಿದ ಕುರುಬ ಲಿಂಗಾಯತರು ಕೂಡಿ ಇವತ್ತು ದಿವಸ ಅವನು ಆಯ್ಕೆ ಮಾಡ್ಕೊತ ಕೊಟ್ಕೊತ ಬಂದಿದ್ದಾರೆ. ಅದ್ರ ಜೊತೆಗೆ ತಾವು ಗೋಕಾಕ್ ತೊಗೋಬೋದು, ಅಲ್ಲಿ 70-80 ಸಾವಿರ ಲಿಂಗಾಯತ ಮತದಾರರಿದ್ದಾರೆ, ಬಟ್ ಅವ್ರನ್ನ ಆಯ್ಕೆಯಾಗಿ ಮಾಡ್ಕೊತ ಬಂದಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆ ಮೊದಲಿನಿಂದಲೂ ಸರ್ವಧರ್ಮೀಯರನ್ನು ಸಹಬಾಳದ ಕಡೆಗೆ ಕರ್ಕೊಂಡು ಹೋಗುವಂಥ ಒಂದು ಜಿಲ್ಲೆ. ಅಂಥ ಒಂದು ಚಿಂತನೆ ಉಳ್ಳಂಥ ರಾಜಕಾರಣಿಗಳು ಆ ಜಿಲ್ಲೆಯಿಂದ ಸಾಕಷ್ಟು ಜನ ಆಗಿ ಬಂದಿದ್ದಾರೆ. ಆದರೆ ಈಗ ಕಳೆದ ಒಂದು 10-12 ವರ್ಷಗಳಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ಬಲವಾಗಿ ನಂಬಿಕೊಂಡು ಕೆಲವೊಂದು ಜನ ರಾಜಕಾರಣ ಮಾಡೋದ್ರಿಂದ ಇವತ್ತಿನ ದಿವಸ ಇಂಥ ಚುನಾವಣೆಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಂತ, ಬಹುಶಃ ಅದಕ್ಕೆ ಇದು ಅವರಿಗೆ ಜಾರಕಿಹೊಳಿ ಅವರಿಗೆ ಹಿನ್ನಡೆ ಆಗಿದ್ದು ಇದೇ ಕಾರಣ ಅಂತ ನಾನು ಭಾವಿಸ್ತೇನೆ. ತಮ್ಮ ಪಕ್ಷದಲ್ಲಿದ್ದಂಥ ಜೊಲ್ಲೆ ಅವರನ್ನ ಜೊತೆಗೆ ಸೇರಿಸ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಲ್ಪ ವಿರುದ್ಧ ಇದ್ದರು, ಅವ್ರನ್ನೂ ಜೊತೆಗೆ ಕರ್ಕೊಂಡು ಈ ಎಲೆಕ್ಷನ್ನಿಗೆ ಬಂದರು ಜಾರಕಿಹೊಳಿ ಅವರು. ಹೌದು. ಅಂದರೆ ರಾಜಕಾರಣ ಅಂತ ಬಂದಾಗ ಹಿಂದಿನ ವಿರೋಧಗಳನ್ನೆಲ್ಲ ಮರೆತು ಬಿಡಬೇಕು, ನಿಮಗೆ ಯಾರ್ಯಾರು ಆಗಿ ಬರೋದಿಲ್ಲ ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೋಬೇಕು. ಸಿಸ್ಟಮ್ ಅವ್ರದ್ದು ಜಾರಕಿಹೊಳಿ ಅವ್ರದ್ದು ವಿಶೇಷವಾಗಿರ್ತಕ್ಕಂಥ ಒಂದು ರಾಜಕಾರಣ ಅಂದರೆ ಮೋಸದ ಹಗಲಿ ಮೋಸ ಮಾಡುವಂಥ ಒಂದು ರಾಜಕಾರಣ. ಅಂದರೆ ಮೋಸ ಸರ್. ಹೌದು, ಅಬ್ಸಲ್ಯೂಟ್ಲಿ. ಆದರೆ ಕೆಲವೊಬ್ಬರು ಗೊತ್ತಿಲ್ಲಾರ್ದೆ ಮೋಸ ಮಾಡ್ತಿರ್ತಾರೆ. ಬಟ್ ಇವತ್ತು ಓಪನ್ ಆಗಿ ನಾನು ಮೊನ್ನೆ MP ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನನಗೆ ಟಿಕೆಟ್ ಕೈ ತಪ್ಪಿತು. ಹೌದು, ಕೈ ತಪ್ಪಿದಂಥ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರಿಗೆ ಸಿಕ್ತು. ಅವಾಗ ನಾನು ಮಾನಸಿಕವಾಗಿ ಒಂದು ಸ್ವಲ್ಪ ಕೂಗಿದೆ. ಯಾಕಂದರೆ ಎಲ್ಲ ಸರ್ವೆ ರಿಪೋರ್ಟ್ಗಳಲ್ಲಿ ಇವತ್ತು ದಿವಸ ರಮೇಶ್ ಕತ್ತಿ ಕೊಟ್ಟರೆ ಸರಿ ಆಗ್ತದೆ ಅನ್ನೋಂಥ ಸರ್ವೆ ರಿಪೋರ್ಟ್ಸ್ ಹೋಗಿದ್ದು ಹೈಕಮಾಂಡ್ಗೆ. ಓಕೆ. ಆದರೂ ಸಹಿತ ನನ್ನ ಕಡೆಗೆ ಮಾಡಿ ಅವ್ರಿಗೆ ಕೊಟ್ಟರು ಅನ್ನೋಂಥ ನೋವಿನ ಭಾವನೆ ಇವತ್ತು ಬೆಳಗಾವಿ ನಮ್ಮ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದಲ್ಲಿ ಇತ್ತು. ಕಳೆದ ಒಂದು ನೀವು ಅದಕ್ಕೆ ಅವ್ರ ವಿರುದ್ಧ ಮಾಡಿದ್ರಿ? ವಿರುದ್ಧ ಮಾಡಲಿಲ್ಲ ನಾನು. ಓಕೆ. ಅವ್ರು ಬಂದು ಪಾಪ 2 ಸಲ ನನಗೆ ಹೇಳಿದರು, ಇಲ್ಲ ತಾವು ಹೊರಗೆ ಬರಬೇಕು, ತಾವು ಹೇಳಬೇಕು ಕೇಳಬೇಕು ಅನ್ನೋಂಥ. ಮತ್ತು ನನಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಬಂದು ನನಗೆ ಹೇಳಿದರು. ಹೇಳಿದಾಗ ಸಹಿತ ನಾನು ಹೇಳಿದೆ, NT ಎನ್ಕರ್ಮೆನ್ಸಿ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಏನ್ರಿ ಕೇಳಿದ್ ನಾನು. NT ಎನ್ಕರ್ಮೆನ್ಸಿ ಇದ್ದಾಗೂ ಸಹಿತ ತಾವು ಟಿಕೆಟ್ ತೊಗೊಂಡ್ಬಂದಿದ್ದೀರ, ಪಕ್ಷದ ಚಿಹ್ನೆ ನಿಮ್ಮ ಮುಂದಿದೆ, ಆದರೆ ಜನ ನಿಮ್ಮ ಹೆಸರು ನೋಡಿ ಅಲ್ಲಿ ನೀವು ಓಟ್ ಹಾಕೋದಿಲ್ಲ. ಓಕೆ. ಪಕ್ಷ ಬೇಕು ನಮಗೆ, ಆದರೆ ವ್ಯಕ್ತಿ ಬೇಡ ಅನ್ನೋಂಥ ನಿರ್ಣಯಕ್ಕೆ ಬಂದಿದ್ದಾರೆ. ಅದಕ್ಕೆ NT ಎನ್ಕರ್ಮೆನ್ಸಿ ಅಂತ ಅಂತಾರೆ. ಆದರೂ ನೀವು ಇಷ್ಟು ಮಾಡಿ ಟಿಕೆಟ್ ತೊಗೊಂಬಂದಿರಿ, ನೀವು ಸೋಲ್ತೀರಿ ನೀವು ಅಂತ ಹೇಳಿದ್ ನಾನು. ಇಲ್ಲ ನೀವು ಹೊರಗೆ ಬಂದರೆ ನಾನು ಗೆಲ್ತೀನಿ, ನೀವು ಹೊರಗೆ ಬರಬೇಕು ಅಂದರು. ಇಲ್ಲ ನಾ ಮಾನಸಿಕವಾಗಿ ಕೂಗಿದ್ದೀನಿ, ನಂಗೆ ಬರೋಕ್ಕಾಗಲ್ಲ ಅಂದೆ. ಆದ್ರೂ ಸಹಿತ ನಾನು ಮನೆಯಲ್ಲಿದ್ದೂ ಸಹಿತ ಹುಕ್ಕೇರಿ ಮತಕ್ಷೇತ್ರದಲ್ಲಿ 8,000 ಮತಗಳು ಲೀಡ್ ಆಗಿದೆ. ಓಕೆ. ಅಥಣಿ ಮತಕ್ಷೇತ್ರದಲ್ಲಿ 8,000 ಲೀಡ್ ಆಗಿದೆ. ಇವು 2 ಮತಕ್ಷೇತ್ರ ಬಿಟ್ಟರೆ ಬಾಕಿ ಕಡೆ ಎಲ್ಲೂ ಲೀಡ್ ಆಗಿಲ್ಲ. ಸ್ವತಃ ಅವ್ರ ಮತಕ್ಷೇತ್ರದಲ್ಲಿ 30,000 ಇವತ್ತು BJP ಹಿನ್ನಡೆ ಅನುಭವಿಸಿದೆ. ಮತ್ತು ಇದೆಲ್ಲ ನಾವು ವಿಶೇಷವಾಗಿ ಅವರು ಇತ್ತಿತ್ತಲಾಗಿ ರಾಜಕಾರಣ ಬಂದವರು, ನಾವು ಮೊದಲಿಂದ ರಾಜಕಾರಣ ಮಾಡ್ತಾ ಬಂದವರು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬಾಂಬೆ ಗೌರ್ಮೆಂಟ್ ಇದ್ದಾಗ ನಮ್ಮ ಅಜ್ಜ ಈ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್, ನಮ್ಮ ಅಜ್ಜಿ ಈಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಹಾವೇರಿ ಕಾನ್ಸ್ಟಿಟ್ಯೂನ್ಸಿ. ಹಾವೇರಿ ಕಾನ್ಸ್ಟಿಟ್ಯೂನ್ಸಿ ಇನ್ 1934. ಓಕೆ. 1934 ವಿ ಹ್ಯಾವ್ ಅ ಪೊಲಿಟಿಕಲ್ ಬ್ಲಡ್. ಅದು ಜೀನ್ಸಲ್ಲಿ ಬರ್ಬೇಕ್ರಿ. ಜೀನ್ಸಲ್ಲಿ ಬಂದಾಗ ಮಾತ್ರ ರಾಜಕಾರಣ ತಾವು ಮಾಡ್ಬೋದು. ಅಲ್ಲಿ ನೀವು ಜೀನ್ಸಲ್ಲಿ ಬರ್ಬೇಕಂದ್ರೆ ಹೊಸಬ್ರು ಯಾರು ಬರಲೇಬಾರ್ದು ಅಂತ. ಬರಲೇಬಾರ್ದು ಅಂತಲ್ಲ, ಚಿಂತನೆಗಳನ್ನ ಇಟ್ಕೊಂಡು ಬಂದರೆ ಸಮಾಜಮುಖಿಯಾಗಿರ್ತಕ್ಕಂಥ, ಸಮಾಜ ಪರವಾಗಿರ್ತಕ್ಕಂಥ
ಚಿಂತನೆಗಳು ಇಟ್ಕೊಂಡು ಬಂದರೆ ಜನನೇ ನಿಮ್ಮನ್ನು ರಾಜಕಾರಣಕ್ಕೆ ತರ್ತಾರೆ. ಜನನೇ ನಿಮ್ಮನ್ನು ರಾಜಕಾರಣಕ್ಕೆ ನೀವು ಬೇಡ ಅಂದ್ರೂ ತಂದು ನಿಮ್ಮನ್ನ ನಿಲ್ಲಿಸಿ ಗೆಲ್ಲಿಸುವಂಥ ಕೆಲಸ ಮಾಡ್ತಾರೆ. ಜನರು ಅಷ್ಟು ಪ್ರಜ್ಞಾವಂತರು ಇದ್ದಾರೆ. ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಮಣ್ಣಿನ ಚುನಾವಣೆ ಆಯಿತು. ಈಗ ಜನ ಇವತ್ತು ರೊಕ್ಕ ಹೆಂಡ ದಬ್ಬಾಳಿಕೆಗೆ ಮಣಿಬೋದಾಗಿತ್ತು, ಅದರ ಮಣಿಲಿಲ್ಲ. ಸ್ವಾಭಿಮಾನ 50 ವರ್ಷಗಳ ನಾವು ಸಂಬಂಧ ನಮಗೇನೂ ತೊಂದರೆ ಮಾಡಿಲ್ಲ, ನಮ್ಮನ್ನೆಲ್ಲ ನೋಡ್ಕೊಂಡು ಬಂದಿದ್ದಾನೆ ಅನ್ನೋಂಥ ಮಾತಕ್ಕೆ ಕತ್ತಿ ಕುಟುಂಬನ ನಂಬಿ ಇವತ್ತು ಮತದಾನ ಮಾಡಿದರು. ಅಲ್ಲಿ ಇವತ್ತು ಹಣ ಕೆಲಸ ಮಾಡಲಿಲ್ಲ, ದಬ್ಬಾಳಿಕೆ ಕೆಲಸ ಮಾಡಲಿಲ್ಲ, ಗುಂಡಾಗಿರಿ ಕೆಲಸ ಮಾಡಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಫುಲ್ ಗೌರ್ಮೆಂಟ್ ಅವ್ರದ್ದೇ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಪೋಲಿಂಗ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ, ಎಲ್ಲ ಅವ್ರ ಕಡೆ ಇದ್ದರೂ ಸಹಿತ ಜನ ನಮ್ಮನ್ನು ಕೈ ಬಿಡಲಿಲ್ಲ, ಸ್ವಾಭಿಮಾನ ನಮ್ಮನ್ನು ಕೈ ಬಿಡಲಿಲ್ಲ. ಒಳ್ಳೆಯ ಜನ ಅದಾರಪ್ಪ, ಸಮಾಜ ಸೇವೆ ಮಾಡ್ಕೊತ ಬಂದಿದ್ದಾರೆ. ಈ ಭಾಗದ ಸೇವೆಗಳಲ್ಲಿ ಅತ್ಯುನ್ನತವಾದ ಸೇವೆಯನ್ನು ಅವ್ರು ಮಾಡಿದ್ದಾರೆ. ಇನ್ನು ಮುಂದೆ ಮಾಡಲಿ ಅನ್ನೋಂಥ ಭಾವನೆಯಿಂದ ಜನ ಇವತ್ತು ದಿವಸ ನಮಗೆ ಮತದಾನ ಮಾಡಿ ನಮಗೆ ಆಯ್ಕೆ ಮಾಡಿಕೊಟ್ರು. ಎಲೆಕ್ಷನ್ ರಿಸಲ್ಟ್ ಆದಮೇಲೆ ನಿಮ್ಮದೊಂದು ಸ್ಟೇಟ್ಮೆಂಟ್ ಗಮನಿಸ್ತಾ ಇದ್ದೆ, ನಮ್ಮ ಕ್ಷೇತ್ರಕ್ಕೆ ಅವ್ರು ಬಂದರು, ಇನ್ಮೇಲೆ ಅವ್ರ ಕ್ಷೇತ್ರಕ್ಕೆ ನಾವು ಹೋಗ್ತೀವಿ ಅಂತ. ಅಂದರೆ ನೀವೇನು ಕೋಟೆ ಕಟ್ಕೊಂಡಿರಲ್ಲಿ, ನಮ್ಮ ಕೋಟೆ ಇದು, ಅವ್ರ ಕೋಟೆ ಅದು? ಇಲ್ಲ, ಮೊದಲಿಂದಲೂ ಬಂದದ್ದೇನು ಅವ್ರವ್ರ ಕ್ಷೇತ್ರಕ್ಕೆ ಸೀಮಿತವಾಗಿ ಅವ್ರವ್ರ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥೆ ಮೊದಲಿಂದ ಬಂದಿತ್ತು. ಓಕೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಇವತ್ತು ಅರಬಾವಿ ಅದು ಜನರಲ್ಲಿದೆ. ಅಲ್ಲಿ ಹೋಗಿ ಏನೋ ನಮ್ಮ ದಿವಂಗತ VS ಕೌಸಲ್ಗಿ ಅವರು, ಲಿಂಗಾಯತ ಹಿರಿಯ ಲೀಡರು, ಅವರನ್ನು ಇವತ್ತು ದಿವಸ ಹನಿ ಟ್ರ್ಯಾಪ್ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಅವರನ್ನು ಮೂಲಿಗುಂಪಾಗಿ ಮಾಡಿದರು. ಇದೇ ಜಾರಕಿಹೊಳಿ ಅವರು ಮೂಲಿಗುಂಪಾಗಿ ಮಾಡಿದರು. VS ಕೌಸಲ್ಗಿ ಅವರನ್ನು ಹನಿ ಟ್ರ್ಯಾಪ್ ಮಾಡಿಸಿದ್ರು. ಅದ್ಯಾವುದೋ ಒಂದು ವಿಡಿಯೋದಲ್ಲಿ ಅದು ಲಂಚ ಕೊಡೋದು ಏನೋ ಒಂದು ವಿಷಯದಲ್ಲಿ ತಂದಂಥ ಸಂದರ್ಭದಲ್ಲಿ ಎಕ್ಸಾಕ್ಟ್ ನನಗದು ಏನು ಹನಿ ಟ್ರ್ಯಾಪ್ ಅಂದರೆ ನನಗೇನು ಗೊತ್ತಿಲ್ಲ. ಅದನ್ನು ಯಾವುದೋ ಒಂದು ಲಂಚ, ಒಂದು ಹುಡುಗಿ ಇದ್ರೆ ಹನಿ ಟ್ರ್ಯಾಪ್ ಅಂತ. ಇಲ್ಲ, ಸಾರಿ, ಅದಿಲ್ಲ, ಅದು ಇದು ಹಣದ ಏನೋ ಲಂಚ, ಬರೀ ಟ್ರ್ಯಾಪ್ ಟ್ರ್ಯಾಪ್ ಮಾಡೋ ಹನಿ ಅಲ್ಲ, ಸಾರಿ, ಹನಿ ಅಲ್ಲ, ಟ್ರ್ಯಾಪ್ ಮಾಡಿಸೋದ್ರ ಮುಖಾಂತರ ಅವರನ್ನು ರಾಜಕೀಯವಾಗಿ ಮುಗಿಸಿದ್ರು. ಆಮೇಲೆ ಸೆಕೆಂಡ್ ಲೈನ್ ಲೀಡರ್ ಇದ್ದಿರ್ಕಿಲ್ಲ, ಅಲ್ಲಿ ಬಂದು ಅವ್ರು ನಿಂತುಬಿಟ್ರು. ಓಕೆ. ಅಲ್ಲಿ ಸಾಕಷ್ಟು ಜನ ಇದ್ರು, ಲಿಂಗಾಯತರು ನಿಲ್ಲಿಸ್ಬೋದಾಗಿತ್ತು. ಈರಪ್ಪ ಬೆಳಕೊಡಿದ್ರು, ಬಸಗೌಡನವರು ಇದ್ರು, ಸಾಕಷ್ಟು ಜನ ಇದ್ದರು. ಬಟ್ ಇವ್ರು ಬಂದು ತೊಗೊಂಡ್ಬಿಟ್ರು ಅದನ್ನ. ಅದ್ರ ನಂತರ ಗೋಕಾಕ್ ತೊಗೊಳ್ರಿ. ಗೋಕಾಕ್ನಲ್ಲಿ ಸಹಿತ ಇವತ್ತು ದಿವಸ ಅದು ಜನರಲ್ಲಿದ್ದಂಥ ಭಾಗ. ಅಲ್ಲಿಯೂ ಸಹಿತ ಒಳ್ಳೆಯ ಜನರನ್ನ ಕೊಟ್ಟಂಥ ಸಂದರ್ಭ. ಇವತ್ತು ಅಲ್ಲಿಯೂ ಸಹಿತ ಲಿಂಗಾಯತರು ನಿಲ್ಲಿಸ್ಬೋದಾಗಿತ್ತು, ಅಲ್ಲಿ ಮತ್ತೊಬ್ಬರು ನಿಲ್ಬೇಕಾಗಿತ್ತು. ಬಟ್ ಅಲ್ಲೇ ನಿಂತುಬಿಟ್ರು. ಓಕೆ. ಅದ ನಂತರ ಡಿಲಿಮಿಟೇಷನ್ ಆಯಿತು. ಡಿಲಿಮಿಟೇಷನ್ ಆದ ತಕ್ಷಣ ಇಲ್ಲಿ ಕರ್ಮಡಿಗೆ ಬಂದು ಅವರೇ ನಿಂತುಬಿಟ್ರು. ಆಮೇಲೆ MP ಬಂತು. MP ಮನೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಇವತ್ತು ಸಹ ಅವ್ರ ಮನೆಯಲ್ಲೇ ಇಟ್ಕೊಂಡ್ಬಿಟ್ರು. ಅದನ್ನದು MLC ಬಂತು. MLC ಬಂದಾಗ ನಾನು ಹೇಳಿದೆ, ನಾನು ಜೈನ್ ಸಮಾಜಕ್ಕೆ ಕೂಡಿ, ಅದು ಭಾಳ ಅಲ್ಪ ಸಮಾಜ ಇದೆ. ಹಿಂದೊಮ್ಮೆ ನಾವು ವೀರಕುಮಾರ್ ಪಾಟೀಲ್ ಮಾಡಿದ್ದೀವಿ, ಅವರು ಈಗ ಏಜ್ ಆಗಿದೆ, ಅವ್ರಿಗೆ ಕೂಡಿ ಅವಕಾಶ ಕೊಡಿ ಅನ್ನೋದು ಮಾತನ್ನು ಸಹಿತ ನಾನು ಹೇಳಿದೆ. ಬಟ್ ಅದನ್ನು ತಗೋಲಿಲ್ಲ. ಅದಕ್ಕೆಲ್ಲ ನಮಗೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ನಮಗೆ ಜಿಲ್ಲೆಯಲ್ಲಿ ಸರ್ವ ಜನಾಂಗದವರನ್ನು ನಾವು ಕರ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಅರ್ಬಾ ಇರ್ಬೋದು, ಗೋಕಾಕ್ ಇರ್ಬೋದು, ಕರ್ಮಡಿ ಇರ್ಬೋದು, ನಿಪ್ಪಾಣಿ ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲಿ ನಾನು ಅವಶ್ಯಕತೆ ಬೀಳ್ತದೆ ಅಲ್ಲಿ ನಾನು ಹೋಗೋದ್ರ ಮುಖಾಂತರ ಇವತ್ತು ಸರ್ವಧರ್ಮೀಯರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ. ಈ ಜಾರಕಿಹೊಳಿ ಕುಟುಂಬದ ರಾಜಕಾರಣದ ಬಗ್ಗೆ ಭಾಳ ಕಥೆಗಳಿದಾವೆ. ಈಗ ಸರ್ಕಾರದಲ್ಲಿ ಮೋಸ್ಟ್ ಪವರ್ಫುಲ್ ಯಾರು ಅಂತ ನಾವು ಪಟ್ಟಿ ಮಾಡಿದ್ರೆ 4ನೇ ಸ್ಥಾನದಲ್ಲೂ 5ನೇ ಸ್ಥಾನದಲ್ಲೂ ಸತೀಶ್ ಜಾರಕಿಹೊಳಿ ಬರ್ತಾರೆ. ಅವರ ಬ್ರದರ್ಸ್ ಒಬ್ರು ಆ ಪಾರ್ಟಿಲಿ, ಒಬ್ರು ಈ ಪಾರ್ಟಿಲಿ, 3 ಪಕ್ಷದೊಳಗೂ ಅವ್ರ ಪ್ರೆಸೆನ್ಸ್. ಹೌದು. ಅವ್ರದ್ದು ರಾಜಕಾರಣ ಹೆಂಗೆ ನಡೆಯೋದು? ಅದೇ ಅದು ನೀವು ಮೊದಲು ಹೇಳ್ತಿದ್ರಿ 3 ಬಾಗಿಲು, ಮನೆ 3 ಬಾಗಿಲು ಅಂತ, ಮನೆ 3 ಬಾಗಿಲು ಅಂತ. ಬಟ್ ಅವ್ರದ್ದು ಈಗ ಹೆಂಗಾಗಿದೆ, ಮನೆ 5 ಬಾಗಿಲು. ಒಂದು ಕಡೆ ರಮೇಶ್ ಇರ್ತಾನೆ, ಒಂದು ಕಡೆ ಜ್ವಾಲ್ಚಂದ್ರ ಇರ್ತಾನೆ, ಒಂದು ಕಡೆ ಸತೀಶ್ ಇರ್ತಾನೆ, ಒಂದು ಕಡೆ ಲಕ್ಕಣ್ಣ ಇರ್ತಾನೆ. ಆದ್ರೆ ಒಬ್ಬರು ಎಲೆಕ್ಷನ್ಗೆ ಇನ್ನೊಬ್ರು ಬಂದು ನಿಂತ್ಕೊಂಡು ಹೆಲ್ಪ್ ನಿಲ್ತಾರೆ. ಈಗ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಒಂದು ಗೇಟಿಗೆ ಸತೀಶ್ ಕುಂತಿದ್ದ, ಒಂದು ಗೇಟಿಗೆ ಬಾಲಚಂದ್ರ ಕೂತಿದ್ದ, ಒಂದು ಗೇಟಿಗೆ ಲಕಾಪ ಕೂತಿದ್ದ, ಮುಂದೆ ಒಳಗಡೆ ರಾಹುಲ್ ಅನ್ನೋ ಹುಡುಗ ತಿರುಗಾಡ್ತಾ ಇದ್ದ. ನಾಟಕ ಈಗ ಭಾಳ ಸಹ ಆಗೋದಿಲ್ಲ ರೀ. ಭಾಳ ಜನರು ಬುದ್ಧಿವಂತರಾಗಿದ್ದಾರೆ ಈಗ. ಈ ನಾಟಕ ಈಗ ಒಂದು 8-10 ವರ್ಷ ಹಿಂದ್ಗಡೆ ಇತ್ತು. ಇದು ಎಲ್ಲರೂ ಅವ್ರು ಹಂಗೆ ಒಂದು ಹಿಂದೂ ಮುಂದು ಅವ್ರು ಬೇರೆ ಇದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ, ಎಲ್ಲ ಜನರಿಗೆ ತೋರಿಕೆಯಾಗಿ ಮಾಡ್ತಾರೆ. ಬಟ್ ರಾತ್ರಿ 12 ಗಂಟೆಗೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನಾಳೆ ಏನು ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಾಕ್ಕೊಳ್ಳೋದೇನ ಅವರು. ಆದರೂ ರಮೇಶ್ ಕತ್ತಿಯವರು ನೀವೊಂದು ಪಕ್ಷದಲ್ಲಿದ್ದೀರಿ. ನಿಮ್ಮ ಪಕ್ಷದ ಲಿಮಿಟ್ಸ್ ಇರುತ್ತೆ, ನಿಮ್ಮ ಚೌಕಟ್ಟಿರುತ್ತೆ ಪಕ್ಷದ್ದು. ನಿಮ್ಮ ಹೋರಾಟ ಇರೋದು ನಿಮ್ಮ ಪಕ್ಷದವರ ವಿರುದ್ಧವೂ. ಹೌದು. ಅಂದರೆ ಏನು ಪಕ್ಷದಿಂದ ಹೊರಗೆ ಬರ್ತೀರಾ ಅಂತ ಯೋಚನೆ ಮಾಡಿಲ್ಲ. ಪಕ್ಷ ಇದನ್ನೆಲ್ಲ ಈ ಆಗು ಹೋಗುಗಳನ್ನು ನಮ್ಮ ಪಕ್ಷ ಗಮನಿಸ್ತಾ ಇದೆ, ನಮ್ಮ ಸಂಘಟನೆ ಗಮನಿಸ್ತಾ ಇದೆ. ಬರುವಂಥ ದಿನಮಾನಗಳಲ್ಲಿ ಇವು ನಡೆದಿರ್ತಕ್ಕಂಥ ಒಂದು ವ್ಯವಸ್ಥೆ
ಆ ಒಂದು ಪಕ್ಷದಲ್ಲಿ ಈ ಒಂದು ಪಕ್ಷದಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮದೇ ಪಕ್ಷದಕ್ಕೆ ಇರ್ತಕ್ಕಂಥ ಜನರನ್ನು ಇಳಿಸುವಂಥ ಸಂಬಂಧ ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷನಾಗಿದ್ದೀನಿ ನಾನು. ಅಲ್ಲಿಂದ ಇಳಿಸುವಂಥ ಒಂದು ಪ್ರಯತ್ನ ಆಯಿತು. ಅಲ್ಲಿ ನೀವು ಕೆಳಗಿಳಿದ ಮೇಲೆ 200 ಕೋಟಿ 200 ಕೋಟಿ ರೂಪಾಯಿನೋ ಇದು ಜಾಸ್ತಿ ಆಯ್ತಂತಲ್ಲ ಡೆಪಾಸಿಟ್. ಹೌದು, ಸಾಲ ಕೊಟ್ಟರು. ಅದೇ ಕೆಲವೊಂದು ವಿಷಯಗಳಿದೆ. ಅದೇ ನನಗೆ ಅದು 1996-97ರಲ್ಲಿ ಮುಚ್ಚಿ ಹೋಗಿತ್ತು ಬ್ಯಾಂಕು. ಮುಚ್ಚಿ ಹೋಗಿತ್ತು, ಮುಚ್ಚಿತು ಅಂತ ಸಾಕಷ್ಟು ಜನ ಬಂದು ಹಣ ಕೊಡ್ರಿ ಅಂತ ಇದ್ರು. ಅಂಥ ಸಂದರ್ಭದಲ್ಲಿ ಎಲ್ರಿಗೆ ಮನವರಿಕೆ ಮಾಡಿ ಅದನ್ನು ನಾನು ಕಟ್ಟಿ ಮತ್ತು ತಿರುಗಿ ಅದನ್ನು ಕಟ್ಟೋದ್ರ ಮುಖಾಂತರ ಈ ಒಂದು ಮಟ್ಟಕ್ಕೆ ಅವಾಗ ನಾನು ಅಧಿಕಾರ 96-97ರಲ್ಲಿ ಅಧಿಕಾರ ತೊಗೊಂಡಾಗ ಇಟ್ ಮೇ ಬಿ 560 ಕೋಟಿ ದುಡಿಯೋ ಬಂಡವಾಳ ಇತ್ತು. ಈ ಮಣ್ಣು ನಾನು ಬಿಡಬೇಕಾದ್ರೆ 6500 ಕೋಟಿ ದುಡಿಯೋ ಬಂಡವಾಳ ಇತ್ತು. ಓಕೆ, ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇವತ್ತು ದಿವಸ ಅದಕ್ಕೆ ಸಾಲ ಕೊಡು ಇದಕ್ಕೆ ಸಾಲ ಕೊಡು ಅನ್ನೋಂಥ ವಿಷಯಗಳು ನನ್ನ ಗಮನಕ್ಕೆ ಬರ್ತಾಯಿದ್ದು. ಆದರೆ ಮುಚ್ಚುವಂಥ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದೀನಿ. ನನಗೆ ಮನಸ್ಸಾಗೋದಿಲ್ಲ ಅಂತ ಬೇಕಾದ್ರೆ ನಾನು ಬಿಡ್ತೀನಪ್ಪ, ನನಗೆ ಅವೆಲ್ಲಕ್ಕೆ ಸಾಲ ಕೊಡೋಕ್ಕಾಗಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ನಾನು ಬಿಟ್ಟಿದ್ದೀನಿ. ಅದು ಒಂದು BJP ಅವರಿಂದನೇ ಆ ಪ್ರಕ್ರಿಯೆ ನಡೀತು. ಅದರ ನಂತರ ಈ ಮಣ್ಣಿನ ದಿವಸ ಈ ಎಲೆಕ್ಟ್ರಿಕ್ ಸೊಸೈಟಿಯಲ್ಲಿ ಆ ಕಡೆ ಕಾಂಗ್ರೆಸ್ದ ಮಂತ್ರಿ ಆ ಕಡೆ ಬಂದು ಕುಂತಾರೆ, ಈ ಕಡೆ BJP ಶಾಸಕರ ಈ ಕಡೆ ಬಂದು ಕುಂತಿದ್ದಾರೆ, ಮತ್ತೊಬ್ಬ ಇಂಡಿಪೆಂಡೆಂಟ್ MLC ಈ ಕಡೆ ಬಂದು ಕುಂತಿದ್ದಾರೆ. ಇದೆಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ಗಮನಿಸ್ತಿದೆ, ನಮ್ಮ ಸಂಘ ಗಮನಿಸ್ತಿದೆ. ಅವ್ರು ಅದ್ರ ಬಗ್ಗೆ ಅವ್ರು ಸೂಚನೆ ಕೊಡ್ತಾರೆ, ಅವ್ರು ಏನು ನನಗೆ ಮಾರ್ಗದರ್ಶನ ಮಾಡ್ತಾರೆ, ಆ ನಿಟ್ಟಿನಲ್ಲಿ ನಾನು ನಡೀತೀನಿ. ಹಿಂದೊಂದು ಸಲ ಅಂದರೆ ಮೋದಿ ಗೀದಿ ಏನೂ ಇಲ್ಲ, ಇಲ್ಲೆಲ್ಲ ಕತ್ತಿ ಫ್ಯಾಮಿಲಿ ಇದೆ ಅನ್ನೋ ಮಾತಾಡಿದ್ದಕ್ಕಾಗಿ ಸೋಲಾಯಿತು ಅನ್ನೋದೊಂದು ಚರ್ಚೆ ಇತ್ತು. ಅದೇ ನಾನು ಕ್ಲಿಯರ್ ಟಿಕೆಟ್ ತಪ್ಪಲ್ರಿ? ಇಲ್ಲ, ಅದು ಬಹುಶಃ ಕಪೋಕಲ್ಪಿತ. ಅದು ಎಸ್, ನಾ ಎಲ್ಲೂ ಅಂದಿಲ್ಲ. ಕಾಗವಾಡದಾಗ ಯಾರೋ ಜನ ಬಂದಿದ್ದರು. ಕಾಗವಾಡದಾಗ ಯಾರೋ ಜನ ಬಂದಿದ್ದರು. ನಾನು ಪ್ರಚಾರದಲ್ಲಿದ್ದೆ. ರಾಜೀವ್ ಕಾಗೆಯವರು ನನ್ನ ಜೊತೆ ಇದ್ದರು. ಅವರು ಮೋದಿಯವರ ಕಾರ್ಯಕ್ರಮ ಎಂದು ಹಾಕೋಣ ಅಂತ ಕೇಳಿದರು. ಅವಾಗ ನಾನು ಅಂದೆ, ಈಗ ನನಗನ್ಕಿ ಇದರಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೆ ನೀವು ಜಿಲ್ಲೆಯ ಮುಖಂಡರು ಕೂಡ್ಕೊಂಡು ಮಾತಾಡಿ ಎಲ್ಲಿ ಹಾಕಬೇಕು, ಎಂದು ಹಾಕಬೇಕು ಮತ್ತು ಯಾವ ಜಾಗದಲ್ಲಿ ಹಾಕಬೇಕು ಅನ್ನೋದನ್ನು ನೀವು ನಿರ್ಣಯ ಮಾಡಿ, ಅಷ್ಟೇ ನಾನು ಹೇಳಿದ್ದು. ಬಟ್ ಅದನ್ನು ಈ ರೀತಿಯಾಗಿ ಅದನ್ನು ಹಬ್ಬಿಸೋ ಮುಖಾಂತರ ಇವತ್ತು ಅದು ನನ್ನ ಸೋಲಿಗೂ ಕಾರಣ ಆಗಿರ್ಬೋದು ಮಾತನ್ನು ನಾನು ಒಪ್ಕೋತೀನಿ. ಬಟ್ ಆ ರೀತಿ ಅಂದಿಲ್ಲ ಅನ್ನುವಂಥ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ನೀವು BJP ಒಳಗೆ ನೀವು ಮೂಲೆ ಗುಂಪು ಆಗಿದ್ದಕ್ಕೆ ಆ ಸ್ಟೇಟ್ಮೆಂಟೇ ಕಾರಣ ಅಂತಾರೆ. ಶಕ್ಯ, ನನಗೆ ಆ ಮಾತನ್ನು ಅಂದೇ ಇಲ್ಲ. ಇವತ್ತು ದಿವಸ ಮೋದಿಯವರು ಬರೋದ್ರಿಂದ ನನ್ನ ಗೆಲುವು ಈಸಿ ಆಗುತ್ತೆ, ಅಮಿತ್ ಶಾ ಅವ್ರು ಬರೋದ್ರಿಂದ ಈಸಿ ಆಗುತ್ತೆ, ರಾಜನಾಥ್ ಸಿಂಗ್ ಅವ್ರು ಬರೋದ್ರಿಂದ ಈಸಿ ಆಗುತ್ತೆ, ಯಡಿಯೂರಪ್ಪನವ್ರು ಬರೋದು, ಅನೇಕ ನಮ್ಮ ನಾಯಕರು ಬರೋದ್ರಿಂದ ಈಸಿ ಆಗುವಂಥ ಸಂದರ್ಭದಲ್ಲಿ ಅದನ್ನು ಅಲ್ಲಗಳಿಗೆ ಹೆಂಗಾಗತ್ತೆ ರೀ? ಇದು ಯಾರೋ ಇದು ಹುಟ್ಟಿಸಿದಾರೆ ಇಷ್ಟೇ. ನನಗೆ ಕೇಳಿದ್ರು ಮಾತ್ರ ಬಂದು, ಮೋದಿಯವ್ರ ಕಾರ್ಯಕ್ರಮ ಎಂದು ಹಾಕಬೇಕು, ಎಲ್ಲಿ ಹಾಕಬೇಕು ಅಂದರು. ಸರ್, ನಾನು ಈ ಚುನಾವಣೆಯಲ್ಲಿ ಬ್ಯುಸಿ ಇದ್ದೀನಿ. ಜಿಲ್ಲಾ ಕಮಿಟಿಗೆ ಹೋಗಿ ಭೇಟಿಯಾಗಿ, ಹಿರಿಯರಿಗೆ ಹೋಗಿ ಭೇಟಿಯಾಗಿ ಅವರು ಸ್ಥಳ ಮತ್ತು ಡೇಟನ್ನು ಫಿಕ್ಸ್ ಮಾಡ್ತಾರೆ. ಅವರೆಲ್ಲ ಹೇಳ್ತಾರೆ ಮಾಡಿ ಅನ್ನೋ ಮಾತನ್ನು ಹೇಳಿದ್ನ. ಓಕೆ, ಅದು ಬಿಟ್ಟು ಮತ್ತೇನಿಲ್ಲ. ಅಲ್ಲಲ್ಲ, ಉಮೇಶ್ ಕತ್ತಿ ಅವ್ರು ಮಾತಾಡಿದ್ದು ನಿಮ್ಮ ಮೇಲಿನ ಆರೋಪ ಅಲ್ಲ ಅದು. ಇಲ್ಲ ಪಾಪ, ಉಮೇಶ್ ಕತ್ತಿ ಅವ್ರು ಹೇಳೋದು ಇಲ್ಲ, ಉಮೇಶ್ ನನಗೆ ಗೊತ್ತೇ ಇಲ್ಲ. ಇಲ್ಲ, ಉಮೇಶ್ ನನಗೆ ಗೊತ್ತೇ ಇಲ್ಲ. ಇದು ಈ ಘಟನೆ ಆಗಿದ್ದನೇ ಗೊತ್ತಿಲ್ಲ ಅವನಿಗೆ. ಆದರೆ ಪೇಪರ್ ಮುಖಾಂತರ ಗೊತ್ತಾಗಿರ್ಬೋದು. ಓಕೆ, ಬಟ್ ಅವನಿಗೆ ಅವ್ರು ಹೇಳದೇ ಇರೋ ಮಾತನ್ನು ಹೇಳಿದ್ದಾರೆ ಅಂತ ಬಂತು. ಅಷ್ಟೇ. ಓಕೆ, ಎಸ್. ಒಂದಷ್ಟು ಪ್ರಶ್ನೆಗಳನ್ನು ಆ್ಯಕ್ಚುಲಿ ನಾನು ಉದಯ್ ಗೌಡ ಅಂದ್ಬಿಟ್ಟು NSU ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಇಂಡಿಯಾದು ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ಪ್ರೆಸೆಂಟು. ಸರ್, ಪ್ರಶ್ನೆ ಏನಂದರೆ, ನೀವು ಕತ್ತಿ ಫ್ಯಾಮಿಲಿಗೂ ಮತ್ತು ಜಾರಕಿಹೊಳಿ ಫ್ಯಾಮಿಲಿಗೂ ಒಳ್ಳೆ ಸಂಬಂಧ ಇತ್ತು. ಆದರೆ ಈಗ ಯಾವ ಥರ ಆಗಿದೆ ಅಂದರೆ, ನೀವು ಅವ್ರನ್ನ ಮನೆಗೆ ಕಳಿಸ್ತೀನಿ ಅನ್ನೋ ಒಂದು ವೈರತ್ವ ಬಂದುಬಿಟ್ಟಿದೆಯಲ್ಲ, ಅದು ಒಂದು ಆರೋಪ ಬಂದಿದೆ. ಇದು ಎಷ್ಟು ಮಟ್ಟಿಗೆ ನಿಜ? ಹೌದಾ? ನೀವು ಇದನ್ನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಯಾವಾಗ ಯಾರ್ಯಾರ ಜೊತೆಗೆ ಕ್ಲೋಸ್ ಇರ್ತಾರೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಆಮೇಲೆ ಯಾಕೆ ದೂರ ಆದರು ಅಂತ. ಮತ್ತೆ ಕರೆಕ್ಟ್ ಸರ್, ಕಾಲಕ್ಕೆ ಆತ್ಮೀಯತೆ ಇತ್ತು. ಮೊದಲೊಂದು ತಮಗೆ ಹೇಳಬೇಕಂದ್ರೆ ಬ್ರದರ್, ಇವತ್ತು ರಾಜಕಾರಣದಲ್ಲಿ ಪರಮ ಮಿತ್ರನೂ ಇಲ್ಲ, ಪರ್ಮನೆಂಟಾಗಿ ಶತ್ರುನೂ ಇಲ್ಲ. ರಾಜಕಾರಣ ಅನ್ನೋದು ಹರಿಯುತ್ತಿರುವಂಥ ನೀರು. ಆ ಒಂದು ಸಂದರ್ಭದಲ್ಲಿ ಇವತ್ತು ದಿವಸ ಎಲ್ಲಿವರೆಗೆ ನಮ್ಮ ಮನಸ್ಸುಗಳು ಕೂಡಿ ಬರ್ತಾವೆ, ಅದೇ ತನಕ ಕೂಡಿ ಬರ್ತೀವಿ. ಯಾವಾಗ ಬೇಡ ಅಂತ ಅವ್ರಿಗೆ ಅನಿಸ್ತದೋ ನನಗೆ ಅನಿಸ್ತದೋ ಆ ನಿಟ್ಟಿನಲ್ಲಿ ಇವತ್ತು ದಿವಸ ದೂರ ಸರಿತೀವಿ ಅನ್ನುವಂಥ ಸ್ವಾಭಾವಿಕ. ಅಲ್ಲಿ ಏನಾದ್ರು ಸಂದರ್ಭ ಇತ್ತಾ ದೂರ ಆಗೋದಕ್ಕೆ ಏನಾರ ಸಂದರ್ಭ ಇತ್ತಾ? ಈ ಸಂಘದನೇ ಇದೇ ಸಂಘದನೇ ಚೇರ್ಮನ್ ಮೇಲೆ ನೋ ಕಾನ್ಫರೆನ್ಸ್ ಮೋಷನ್ ತಂದರು. ತಂದ ತಕ್ಷಣ ನಾನು ಹೇಳಿದೆ, ನಾನು ದಿವಂಗತ ಉಮೇಶ್ ಕತ್ತಿ ನೀವು ಕೂಡಿ ಮಾಡಿರ್ತಕ್ಕಂಥದ್ದು ಏನು ತೊಂದರೆ ಇದ್ದರೆ ಹೇಳಿ, ಬೇಕಾದ್ರೆ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದು. ನಾನು ರೆಸಿಗ್ನೇಷನ್ ಬೇಡ, ನಾನು ಒಂದು ವಾರ ಬಿಟ್ಟು ಅದನ್ನು ನಂದೇನು ಇಂಟ್ರೆಸ್ಟ್ ಇಲ್ಲ, ಬಾಲಚಂದ್ರನ ಇಂಟ್ರೆಸ್ಟ್ ಐತಿ, ನಾನು ಒಂದು ವಾರ ಬಿಟ್ಟು ಹೇಳ್ತೀನಿ ಅಂದರು. ಆಮೇಲೆ ನಾನು ಅದ್ರ ಬಗ್ಗೆ ಒಂದು ವಾರ ತನಕ ಅವ್ರು ಬರಲಿಲ್ಲ. ಅಂದ್ಬಿಟ್ಟು ಸಂಘದ ಅಧ್ಯಕ್ಷನೇ ಕಳಿಸಿದೆ. ಇಲ್ಲ, ದಿವಂಗತ ಉಮೇಶ್ ಕತ್ತಿಯವರು ನೀವು ಮತ್ತು ಚಿಕ್ಕ ಸಾಹುಕಾರ ಕೂಡಿ ಮಾಡಿದ್ರಿ, ಮುಂದುವರಿ ಅಂದರೆ ಬರೀತೇನೆ, ಇಲ್ಲಾಂದ್ರೆ ರೆಸಿಗ್ನೇಷನ್ ಕೊಡೋದು ನಿಮ್ಮ ಕಡೆ ಕೊಟ್ಟು ಬರ್ಲಿಕ್ಕೆ ಹೇಳಿದಾರೆ ಅಂತ ಅದನ್ನು ಕಳಿಸಿದೆ. ಅವತ್ತೂ ಅದಕ್ಕೆ ರಿಪ್ಲೈ ಮಾಡಲಿಲ್ಲ. ಅಲ್ಲಿ ಏನೋ ಒಂದು ಕಾರಣ ಆಗಿರ್ಬೇಕಲ್ಲ, ಉಮೇಶ್ ಕತ್ತಿ ಅವ್ರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಏನೋ ಒಂದು ಕಾರಣಕ್ಕೆ ತಿಕ್ಕಾಟ ಬಂದ. ನನಗೆ ಗೊತ್ತಿಲ್ಲ, ನಿಮ್ಮವರೇ ನಮ್ಮ ಕಡೆ ಬಂದಿದ್ದಾರೆ ಅನ್ನುವಂಥ ಶಬ್ದ ಬಂತು. ಅದು ಮುಂದುವರೆದು ಹೇಳ್ತೀನಿ ನಾನು.
ಕಳಿಸಿದೆ. ಅದ ನಂತರ ನಿಖಿಲ್ ಬೆಂಗಳೂರಿನಲ್ಲಿ ನಂಗೆ ಫೋನ್ ಮಾಡಿದ್ರು, ಸತೀಶ್ ಇದ್ದಾರೆ ಮತ್ತು ಮೀಟ್ ಆಗಲಿಲ್ಲ ಅಂತ. ಹೋಗಿ ಮೀಟ್ ಆಗಪ್ಪ, ಇದ್ದದ ವಿಷಯ ಹೇಳು, ಓಕೆ. ಅಣ್ಣ ಕಾಕ ಮತ್ತು ನೀವು ಕೂಡಿ ಮಾಡಿದ್ದಿದೆ, ಮತ್ತು ಇದನ್ನೇ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ? ಅಲ್ಲ, ಏನು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆಗಿದ್ದು ಅದು ಮೊದಲು? ಅಂದರೆ ಮೊದಲು 11 ನಮ್ಮ ಕಡೆ ಇರ್ತಿದ್ದು, 4 ಅವ್ರ ಕಡೆ ಇರ್ತಿದ್ದು. ಓಕೆ. ಅಲ್ಲಿ ನಡುವೆ ಮೊದಲಿಂದ ಇದ್ದದ್ದು ಅಂಡರ್ಸ್ಟ್ಯಾಂಡಿಂಗ್. ಅಂದರೆ ಒಂದು 30% ನಮ್ಮ ಏರಿಯಾ, ನಮ್ಮ ಹುಕ್ಕೇರಿ ತಾಲೂಕಿನ 30% ಏರಿಯಾ ಅವ್ರ ಭಾಗ ಆ ಎಮ್ಕಂಡ್ಮಳೆ ಕ್ಷೇತ್ರಕ್ಕೆ ಬರೋದ್ರಿಂದ ಅಲ್ಲಿ 4 ಸೀಟ್ ಕೊಡ್ತಿದ್ವಿ, ನಾವು 11 ಸೀಟ್ ತೊಗೊಳ್ತಿದ್ವಿ. ಓಕೆ ಓಕೆ. ಕಳೆದ 30 ವರ್ಷದಿಂದ ಅದೇ ರೀತಿ ಮಾಡ್ಕೊಂಡು ಬಂದಿದ್ವಿ. ಆದರೆ ಜೊಲ್ಲೆಯವರು ಬಂದ ತಕ್ಷಣ ಹಿರಾ ಶುಗರ್ ತೊಗೊಂಡು ಕೂಡಲೇ ಅವರು ಇದನ್ನು ಒಂದು ತೊಗೊಳ್ಬೇಕು ಅಂತ ತಿಳ್ಕೊಂಡು ಒಂದು 6 ಜನರನ್ನು ನಮ್ಮಲ್ಲಿ ಅವ್ರು ಕರ್ಕೊಂಡು ಹೋದರು. ಅವರಿಗೆ ನಾವು ಬಿಟ್ಕೊಟ್ಟಂಥ 4 ಜನ, ಓಕೆ, 4 ಒಂದು 6 ಕೂಡಿ 10 ಆಯಿತು. 10 ಆದ ತಕ್ಷಣ ನಾನು ಬೇಡ ಅಂತ ನಾನು ಓಕೆ, ಇದು ಮಾಡೋದು ಬೇಡ, ಇದು ಸರಿ ಆಗೋದಿಲ್ಲ, ನಾಳೆ ನಿಮ್ಗೆ ತೊಂದರೆ ಆಗ್ಬೋದು ರೀ, ಬೇಡ ಅನ್ನೋ ಮಾತನ್ನು ನಾನು ಹೇಳಿದೆ. ಅದ್ರ ಪ್ರಕಾರ ಚೇರ್ಮನ್ನು ಕಳಿಸಿದೆ, ರಾಜೀನಾಮೆ ಕೊಟ್ಟು ಬರ್ರಿ ಅಂತ. ಅವ್ರಿಗೂ ಉತ್ತರ ಬರಲಿಲ್ಲ. ಆಮೇಲೆ ನಿಖಿಲ್ ಕಡೆಯಿಂದ ಕೇಳಿಸಿದೆ, ನಿಖಿಲ್ಗೆ ಇಲ್ಲ ನಾನು ಸರಿ ಮಾಡ್ತೀನಿ, ಅದ ತೊಂದರೆ ಮಾಡ್ಕೋಬೇಡ್ರಿ ಅಂತ ಹೇಳಿದರು. ಆಮೇಲೆ ಮತ್ತೆ ನಿಖಿಲ್ ಕಳಿಸಿದೆ. ಅವಾಗ ಅವರು ಹೇಳಿದರು, ಇಲ್ಲ ಎಲೆಕ್ಷನ್ ಮಾಡಿ ಬರೋಣ ಅಂತ. ಎಲೆಕ್ಷನ್ ಮಾಡಿ ಬರೋಣ ಅಂತ ಅವರಾಗಿ ಹೇಳಿದ ತಕ್ಷಣ ನಾನು ಸಿದ್ಧತೆ ಮಾಡಿಕೊಂಡು ಎಲೆಕ್ಷನ್ ಮಾಡಿದೆ. ಓಕೆ, ಇದಾಗಿರ್ತಕ್ಕಂಥದ್ದು. ಮುಂದೊಂದು ದಿನ ನಾವು ನಿಮ್ಮನ್ನೆಲ್ಲ ಜೊತೆಗೆ ನೋಡ್ಬೋದಾ ಅಂತ ಮುಂದೆ ರಾಜಕಾರಣದಲ್ಲಿ? ನೀವು ಒಂದು ಕತ್ತಿ ಫ್ಯಾಮಿಲಿ ಮತ್ತು ಜಾರಕಿಹೊಳಿ ಫ್ಯಾಮಿಲಿ ಒಟ್ಟು ಕೂತ್ಕೊಂಡು ನೀವು ರಾಜಕಾರಣಕ್ಕೆ ಬರ್ತೀರಾ ಅಂತ ಮುಂದೊಂದು ದಿನ? ಬಹುಶಃ ಅದು ಸಂಭವವಿಲ್ಲ. ಸಂಭವವಿಲ್ಲ. ಅಷ್ಟು ದೂರ ಬಂದುಬಿಟ್ಟಿದ್ದೀವಿ. ಇನ್ನು ಜನ ಇದನ್ನು ನಾವೇನೋ ಮಾಡಿದ್ರು ಸಹಿತ ಜನ ನಮ್ಮನ್ನು ಕ್ಷಮ ಮಾಡೋದಿಲ್ಲ. ಅಷ್ಟು ದೂರ ಬಂದುಬಿಟ್ಟಿದ್ದೀವಿ. ಅಲ್ಲ, ನೀವು ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಚೆನ್ನಾಗಿಲ್ಲ ಈಗ? ಯಾರು? ನೀವು? ಅಲ್ಲ, ಮೊದಲಿಂದನೂ ರಮೇಶ್, ಈಗ ಜಾರಕಿಹೊಳಿ ಫ್ಯಾಮಿಲಿ ನನಗೆ ಮೊದಲು ಪರಿಚಯ ಇದ್ದವರು ರಮೇಶ್. ಅಲ್ಲ, ಕರ್ಕೊಂಬಂದವರೇ ನೀವಲ್ಲ? ನೀವು ನಿಮ್ಮ ತಂಡದವ್ರು ಇಲ್ಲ. ಮೊದಲು ರಾಜಕಾರಣಕ್ಕೆ ಇವತ್ತು ರಮೇಶ್ ಜಾರಕಿಹೊಳಿ ಅವರು ನಾನು ಭಾಳ ಕ್ಲೋಸ್ ಆಗಿದ್ದಂಥ ಫ್ರೆಂಡ್ಸು. ಬಟ್ ನಮ್ಮ ಅಣ್ಣನ ವಯಸ್ಸಿನವನು ಅವನು. ಅದರ ನಂತರ 96ರಲ್ಲಿ ನಮ್ಮ ಅಣ್ಣ ಉಮೇಶ್ ಅಣ್ಣ ಕತ್ತಿಯವರು ನಾನು ಕೂಡಿ MLC ಮಾಡಬೇಕು ಅನ್ನೋಂಥ ವಿಚಾರ ಮಾಡಿಕೊಂಡು ಫಸ್ಟು 94ರಲ್ಲಿ ತುಪ್ಪದಂತ ಒಬ್ಬ ಡೈರೆಕ್ಟರ್ ಇದ್ದರು ನಮ್ಮ DCC ಬ್ಯಾಂಕ್ನಲ್ಲಿ. ಅವ್ರು ತೀರಿ ಹೋದರು. ಆ ಜಾಗ ಖಾಲಿ ಆದಾಗ ಅವಾಗ ನಾನು ಇವರನ್ನು ಸತೀಶ್ ಅವರನ್ನು ಅಲ್ಲಿ ಡೈರೆಕ್ಟರ್ ಮಾಡಬೇಕು ಅನ್ನೋಂಥ ಮನವಿ ಮಾಡಿಕೊಂಡು ಆ ಪ್ರಕಾರ ಅವತ್ತು ಡೈರೆಕ್ಟರ್ ಮಾಡಿದ್ದೀವಿ. ಓಕೆ, ಅವಾಗ ಸತೀಶ್ ಅವರು ಏನೂ ಅಲ್ಲ, ಏನೂ ಇಲ್ಲ. ರಾಜಕಾರಣ ಗಂಧ ನೀವು ಅಣ್ಣ ಅವರು ಗೋವಿಂದ ಕಾರಜೋಳರು ಇದ್ರ ಅನ್ಸುತ್ತೆ? ಇಲ್ಲ, ನಾವಿಬ್ರೆ. ಓಕೆ, ಕರ್ಕೊಂಬಂದ್ವಿ. ಅದ ನಂತರ 96ರಲ್ಲಿ ಒಂದು MLC ಬಂತು. ಅದನ್ನು ವಿಶೇಷವಾಗಿ ನಮ್ಮ ಅಣ್ಣ, ಇಲ್ಲ ನೀನಿಲ್ಲು, ನೀನೇ ನಾನು ಭಾಳ MLA ಆಗಿದ್ದೀನಿ, ನೀನು MLC ಆಗುವಂತ ನನ್ನ ಸಲುವಾಗಿ ತಂದಿದ್ದ. ನಾನು ಬೇಡ, ಸತೀಶ್ ಅವರು ನಮ್ಮ ಪಕ್ಕದವರು ಮತ್ತು ಒಂದು ಹಿಂದುಳಿದ ಕ್ಷೇತ್ರಕ್ಕೆ ಇರಬೇಕಾಗ್ತದೆ, ಅವರಿಗೂ ಒಂದು ಆ ಸಮಾಜಕ್ಕೂ ಒಂದು ಸ್ಥಾನಮಾನ ಕೊಡಬೇಕಾಗ್ತದಂದು ಅವರಿಗೆ ಸತೀಶ್ ಅವರಿಗೆ ಕೊಡಲಿಕ್ಕೆ ಹೇಳಿದೆ. ಆ ಪ್ರಕಾರ ಸತೀಶ್ ಅವ್ರಿಗೆ ಕೊಟ್ಟರು. ಅದರ ನಂತರ ಮತ್ತೊಮ್ಮೆ ತಂದ ನಮ್ಮ ಅಣ್ಣ. ತಂದಾಗ ನನಗೆ ಬೇಡ, ಅದು ಜೈನ್ ಸಮಾಜ, ರಾಮಕೃಷ್ಣ ಹೆಗಡೆ ಅವರು ಮಾಡೋಣ ಅಂದ್ರಂತೆ, ಅದೇ ನಾನು ಹೇಳ್ತೀನಿ. ಈಗ ರಾಮಕೃಷ್ಣ ಹೆಗಡೆ ಮೊದಲು ಪಟೇಲ್ರ ಹತ್ರ ಹೋದ್ವಿ. ಪಟೇಲ್ರದ್ರು ಬೇಡಪ್ಪ, ಅವ್ರನ್ನ ಬೇಡ ಅಂತ ಸ್ವಚ್ಛವಾಗಿ ಹೇಳಿದ್ರು. ನನ್ನ ಅವನ ಬೇದರು ಸಿಕ್ಕಾಪಟ್ಟೆ ಪಟೇಲ್ರು. ಆಮೇಲೆ ರಾಮಕೃಷ್ಣ ಹೆಗಡೆ ಅವರು ಅದೇ ಮೂಡ್ನಲ್ಲಿದ್ದರು. ಬಟ್ ಏನೋ ಕಡೆಗೆ ಯಾರಿಗಾರು ಕೊಡ್ಬೇಕು ಅನ್ನುವಂಥ ಲೆಕ್ಕದಲ್ಲಿ ಅವರು ಆಯ್ತಪ್ಪ, ಯಾರು ಕೊಡ್ರಿ, ಬಟ್ ಚೆನ್ನಾಗಿರುವಂಥ ವ್ಯಕ್ತಿನ ತೊಗೊಂಬರ್ರಿ ಅಂದರು. ಅಣ್ಣ ನಾನು ಜವಾಬ್ದಾರಿ ಇದ್ದೀನಿ, ನಾನು ಜವಾಬ್ದಾರಿ ಇದ್ದಾನು ಅಂತ ಮಾತನ್ನು ಹೇಳಿದರು. ಅವಾಗ ಹೆಗಡೆ ಅವರು ಒಪ್ಕೊಂಡು ಟಿಕೆಟ್ ಇಶ್ಯೂ ಆಯಿತು. ಇವೆಲ್ಲ ಘಟನೆ ನಡೆದದ್ದು. ಆಮೇಲೆ ಮತ್ತೊಮ್ಮೆ ತಂದಾಗ ಅದನ್ನು ವೀರಕುಮಾರ್ ಪಾಟೀಲ್ರಿಗೆ ನಾನೇ ಸ್ವತಃ ಹೋಗಿ, ನಿಮ್ಮ ಅಲ್ಪ ಸಮಾಜ ಇದೆ, ಜೈನ್ ಸಮಾಜ ನಮ್ಮ ಜಿಲ್ಲೆಯಲ್ಲಿ ಭಾಳ ಇದೆ, ಅದಕ್ಕೆ ಒಬ್ಬರು ಬೇಕು ಅಂತ ಅವತ್ತಿನ ದಿವಸ MLCಯನ್ನು ವೀರಕುಮಾರ್ ಪಾಟೀಲ್ಗೆ ಕೊಟ್ಟು ಅವರನ್ನು MLC ಮಾಡಿದ್ದೀವಿ. ಸೊ ಈಗ ಭಾಳ ದೂರ ಬಂದುಬಿಟ್ಟಿದ್ದೀವಿ, ಇನ್ನೇನು ಮತ್ತೊಂದಾಗೋ ಸಾಧ್ಯತೆ ಇಲ್ಲ ಅಂತೀರಿ ನೀವು? ಹೌದು, ಭಾಳ ದೂರ ಬಂದುಬಿಟ್ಟಿದ್ದೀವಿ. ಈ ಚುನಾವಣೆ ಆಗಿ ಮುಗಿದಿದೆ. ಈ ಜನ ಈ ಒಂದು ವೇಳೆ ನಾವೇನಾದರೂ ಅಂದರೆ ಜನ ಬುದ್ಧಿವಂತರಿದ್ದಾರೆ ರೀ. ರಾಜಕಾರಣದಾಗ ಯಾವಾಗ ಏನಾಗುತ್ತೆ ಹೇಳಕ್ಕೆ ಬರಲ್ಲ ಸರ್. ನಿಮಗೂ AB ಪಾಟೀಲ್ರಿಗೂ ಆಗಿ ಬರ್ತಿರಲಿಲ್ಲ ಒಂದು ಕಾಲದಲ್ಲಿ, ಈಗ ಮತ್ತೆ. ಬಟ್ ಈಗ ನಾನು AB ಪಾಟೀಲ್ರು ಒಂದಾಗಿರೋದು ನಮ್ಮ ರಾಜಕೀಯವಾಗಿ ಅವರೊಂದು ಪಕ್ಷದಲ್ಲ, ನಾನೊಂದು ಪಕ್ಷದಲ್ಲಿದ್ದೀನಿ. ಹೌದು. ಬಟ್ ತಾಲೂಕಿನಲ್ಲಿ ನಮ್ಮ ಸಂಸ್ಥೆಗಳನ್ನು, ಸಹಕಾರಿ ಕ್ಷೇತ್ರವನ್ನು ಉಳಿಸಿ ಬೆಳೆಸಬೇಕಾದ್ರೆ ಅನಿವಾರ್ಯವಾಗಿ ನಾವು ಇಬ್ಬರು ಒಂದಾಗೋದು ಗೊತ್ತು. ಅನಿವಾರ್ಯವಾಗಿ ಒಂದಾಗಿದ್ದೀವಿ. ಸಹಕಾರಿ ಕ್ಷೇತ್ರವನ್ನು ಎಂದಿಗೂ ಯಾವುದೇ ಪರಿಸ್ಥಿತಿಗೂ ಯಾರು ಅಂಥ ಪರಿಸ್ಥಿತಿ ನಾಳೆ ಜಾರಕಿಹೊಳಿ ಅವರ ವಿಷಯದಾಗೂ ಬರ್ಬೋದು ಅಂತ. ಯಾವುದು ರಾಜಕಾರಣದಲ್ಲಿ ಯಾವುದೂ ತಳ್ಳಿ ಹಾಕೋಕ್ಕಾಗೋದಿಲ್ಲ. ಇನ್ಯಾವತ್ತೂ ನಾವು ಒಂದಾಗೋದಿಲ್ಲ ಅನ್ನೋಕ್ಕಾಗೋದಿಲ್ಲ ರಾಜಕಾರಣದಲ್ಲಿ. ಅದಕ್ಕೆ ನಾನು ಅವ್ನು ಮೊದಲು ಹೇಳಿದ್ದು ಅದೇ, ಇದು ಹರಿತಿರುವ ನೀರು, ಅಲ್ಲಿ ಪರ್ಮನೆಂಟ್ ಆಗಿ ಮಿತ್ರನೂ ಇಲ್ಲ, ಪರ್ಮನೆಂಟ್ ಆಗಿ ಶತ್ರುಗೂ ಇಲ್ಲ. ಬಂದಂಥ ನಿರ್ಮಾಣದಲ್ಲಿ ನೋಡೋಣ. ಈಗಿನ ಮಟ್ಟಕ್ಕೆ ಹೇಳೋದಾದ್ರೆ ಭಾಳ ದೂರ ಬಂದಿದೆ. ರಾಜ್ಯ BJP ಬೆಳವಣಿಗೆ ಬಗ್ಗೆ ಏನಂತೀರಿ ರಮೇಶ್ ಕತ್ತಿ ಅವರೇ? ನೀವು ಯಾವ ಬಣದಲ್ಲಿದ್ದೀರಿ? ಏನು ಕ್ಯಾಂಪೇನಿಗೆ, ಪ್ರಚಾರಕ್ಕೆ ಯತ್ನಾಳರನ್ನ ಕರ್ಕೊಂಡ್ಬರ್ತೀರಿ, ಯತ್ನಾಳರನ್ನ ವಾಪಸ್ ಪಾರ್ಟಿಗೆ ತೊಗೋಬೇಕು ಅಂತೀರಿ? ಅಲ್ಲ, ಯತ್ನಾಳು ಮೊದಲನೇದಾಗಿ ನಮ್ಮ ಅಣ್ಣನ
ಉತ್ತರ ಕರ್ನಾಟಕದ ಕನಸುಗಾರ ಅನ್ನುವಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಸ್ವಾಭಾವಿಕ ಎಲ್ಲರನ್ನೂ ಕರೆದಿದ್ವಿ. ಆವಾಗ ಯತ್ನಾಳನ್ನು ಸಹಿತ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡು, ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಬಟ್ BJP ಪಕ್ಷ ಅಲ್ಲಿ ಬಣ ಅದಕ್ಕೆ ಇದಕ್ಕೆ ಯಾವುದೇ ಸಂಬಂಧನೇ ಇಲ್ಲ. ಕಾಂಗ್ರೆಸ್ನವರು ಬಂದಿದ್ದರು, BJPಯವರು ಬಂದಿದ್ದರು, ಎಲ್ಲ ಪಕ್ಷದವರು ಬಂದಿದ್ದರು. ನಮ್ಮ ಅಣ್ಣ ಪಕ್ಷಾತೀತವಾಗಿ ಬೆಳೆದು ಬಂದಂಥವನು. ಅವನು ಒಂದು ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ವಿ. ಮತ್ತು ರಾಜ್ಯ ಯಾವ ಬಣದಲ್ಲಿ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದ್ರೆ ಅಪರೂಪ ಈ ರೀತಿಯ ಚರ್ಚೆಗಳು. ಒಂದು ಜಿಲ್ಲೆಯ ರಾಜಕಾರಣವನ್ನು ರಾಜ್ಯ ರಾಜಕಾರಣದ ದೃಷ್ಟಿಯಿಂದ ಮಹತ್ವ ಅನ್ನುವ ಕಾರಣಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಮಾತಾಡ್ತಾ ಇರೋದು ಬೆಳಗಾವಿಯ ಬಗ್ಗೆ. ಬೆಳಗಾವಿಯಲ್ಲಿ ಹುಕ್ಕೇರಿ ತಾಲೂಕಿನ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ. ಈ ಚುನಾವಣೆ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಯಿತು. ಬೆಳಗಾವಿ ರಾಜಕಾರಣದಲ್ಲಿ ಇಂಥ ಬೆಳವಣಿಗೆಗಳನ್ನು ಸಾಮಾನ್ಯವಾಗಿ ಯಾರೂ ನೆಗ್ಲೆಕ್ಟ್ ಮಾಡೋದಿಲ್ಲ. 2019ರಲ್ಲಿ PLD ಬ್ಯಾಂಕಿನ ಚುನಾವಣೆ ರಾಜ್ಯ ಸರ್ಕಾರದ ಬುಡಕ್ಕೆ ಬಿಸಿ ನೀರು ಕಾಯಿಸಿದ್ದನ್ನು ನಾವು ನೋಡಿದ್ದೀವಿ. ಅದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ. ಈಗ ನೀವು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ, ಅರ್ಥಾತ್ ಜಾರಕಿಹೊಳಿ ಕುಟುಂಬದ ವಿರುದ್ಧ ಒಂಥರ ಸಡ್ಡು ಹೊಡೆದಿದ್ದೀರಿ. ಲಕ್ಷ್ಮೀ ಬಳಕೆ ಮಾತಾಡಿದ್ರೆ ನಿಮ್ಮ ಜೊತೆಗೆ ಏನಾದ್ರು ತಪ್ಪು ಸಹಿತ ಮಾತಾಡಿಲ್ಲ. ಮಾತಾಡೋದು ಅವಶ್ಯಕತೆ ಬಿಡೋಲ್ಲ. ಲಕ್ಷ್ಮಣ ಸವದಿ ಅವರು ಈ ಒಂದು ಏನಾದರೂ ಅವರ ವೈಯಕ್ತಿಕ ಕೆಲಸಗಳಿದ್ದಾಗ ಮಾತ್ರ ನನ್ನ ಜೊತೆ ಮಾತಾಡಲ್ಲ. ಈ ಬೆಳವಣಿಗೆ ಬಗ್ಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಹೋರಾಟ ಮಾಡಿ ಅಂಥದ್ದೇನು ಮಾತಾಡಿಲ್ಲ. ಲಕ್ಷ್ಮಣ ಸವದಿನೂ ಮಾತಾಡಿಲ್ಲ. ಓಕೆ, ಇದನ್ನು ಸ್ವಚ್ಛವಾಗಿ ನಿಮಗೆ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ, ಜಿಲ್ಲೆಯ ಯಾವ ನಾಯಕರ ಅಥವಾ ಯಾವ ಹಿರಿಯರ ಸಹಕಾರ ಇಲ್ಲದೇ ನಾನು, ನನ್ನ ಹಿರಿಯ ಸುಪುತ್ರ ನಿಖಿಲ್ ಕತ್ತಿ ಮತ್ತು ನನ್ನ ಇಬ್ಬರು ಮಕ್ಕಳು ಮತ್ತು ನನ್ನ ಕ್ಷೇತ್ರದ ಜನತೆ ಶೆಡ್ ಹೊಡೆದಿದ್ದೀವಿ, ಗೆದ್ದಿದ್ದೀವಿ. ಇದರಲ್ಲಿ ಯಾರು ಮುಲಾಜು ಇಲ್ಲ, ಯಾರು ನಮ್ಗೆ ಸಹಕಾರ ಮಾಡಲಿಲ್ಲ, ಯಾರು ಮಾರ್ಗದರ್ಶನ ಮಾಡಲಿಲ್ಲ, ಯಾರು ಫೋನು ಹಚ್ಚಿಲ್ಲ, ಯಾರು ಪತ್ರನೂ ಬರೆದಿಲ್ಲ. ಅಲ್ಲ, ಮತ್ತು ಮುಂದೊಂಥರ ರೀಅಲೈನ್ಮೆಂಟ್ ಅನ್ನೋದು ಆಗ್ಬೇಕಲ್ರಿ. ಈಗ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ವಿರುದ್ಧ ಜೊಲ್ಲೆ ಅವ್ರನ್ನ ಜೊತೆ ಕರ್ಕೊಂಡ್ರು, ನೀವು AB ಪಾಟೀಲ್ರನ್ನ ಜೊತೆಗೆ ಸೇರಿಸ್ಕೊಂಡ್ರು, ನಮ್ಮ ತಾಲೂಕಿನವ್ರನ್ನೂ ಜೊತೆ ಸೇರಿಸ್ಕೊಂಡು. ಈ ನಮ್ಮ ತಾಲೂಕಿನ ವಿಷಯ ಬಂದಾಗ ನಮ್ಮ ತಾಲೂಕಿನವರು ನಮ್ಮ ತಾಲೂಕಿನಲ್ಲಿ ಒಂದಾಗಿ ನೀವು ನಾಳೆ ದಿವಸ ಅರಬಾವಿಗೆ ಹೋಗ್ತೀರಿ, ಗೋಕಾಕಕ್ಕೆ ಹೋಗ್ತೀರಿ, ಅದಕ್ಕೆ ಉಳಿದವ್ರ ಸಪೋರ್ಟ್ ಬೇಡ, ಉಳಿದವ್ರ ಬೆಂಬಲ ಬೇಡ. ಅವಾಗ ಸತೀಶ್ ಜಾರಕಿಹೊಳಿ ಅವ್ರ ವಿರುದ್ಧ ಯಾರ್ಯಾರು ಇದಾರೋ ನೋಡ್ಕೊಂಡ್ರೆ ಜೊತೆಗೆ ಸೇರಿಸ್ಕೊಳ್ಳೋದಿಲ್ಲ ನೀವು? ಅಲ್ಲಲ್ಲ, ಆವತ್ತಿನ ಪರಿಸ್ಥಿತಿ ಬಂದಾಗ ಯಾರು ಬಂದು ನಾನು ಕೇಳ್ತಾರೋ ಇವತ್ತು ದಿವಸ ಅವ್ರು ನೇರವಾಗಿ ವಿರೋಧ ಮಾಡೋದ್ರಿಂದ ನನ್ನ ಜೊತೆ ಬನ್ನಿ ಅನ್ನುವಂಥ ಮಾತ್ರ ಆಹ್ವಾನವನ್ನು ಕೊಡ್ತೀನಿ ನಾನು ಆವತ್ತಿನ ದಿನಮಾನದಲ್ಲಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿಲ್ಲ, ಇಲ್ಲ ಸಂಪರ್ಕ ಮಾಡಿಲ್ಲ, ಯಾರೂ ಮಾಡಿಲ್ಲ. ಪ್ರಭಾಕರ್ ಕೋರೆ ಏನಂದ್ರು? ಇಲ್ಲ, ಪ್ರಭಾಕರ್ ಕೋರೆ ಅವ್ರಿಗೆ ನಾನು ಈ ರಾಜಕೀಯ ವಿಷಯವಾಗಿ ಮಾತಾಡಿಲ್ಲ. 24ನೇ ತಾರೀಕು ನಮ್ಮ ಅಣ್ಣನ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ, ತಾವು ಬರಬೇಕಂದಾಗ ಅವರು ನಾವು ಬಾಂಬೆಯಲ್ಲಿ ಏನೋ ಒಂದು ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ, ಸ್ವಲ್ಪ ನೀನೇ ತಿಳ್ಕೊಂಬಿಡಪ್ಪ ಅಂದರು. ಆಯಿತು. ಪ್ರಕಾಶ್ ಹುಕ್ಕೇರಿ ಬಂದಿದ್ರು. ಅಲ್ಲ, ಈ ಬೆಳವಣಿಗೆ ಬಗ್ಗೆ ಏನು ಇಲ್ಲ, ನಾಟ್. ಅದಕ್ಕೆ ನಿಮಗೆ ಹೇಳಿದ್ ನಾನು, ಈ ನಮ್ಮ ತಾಲೂಕಿನ ವಿಷಯದಲ್ಲಿ ನಮ್ಮ ಜಿಲ್ಲೆಯ ಅಥವಾ ಉತ್ತರ ಕರ್ನಾಟಕ ಅಥವಾ ರಾಜ್ಯದ ಯಾವುದೇ ನಾಯಕರು ನನಗೆ ಫೋನ್ ಮಾಡಿಲ್ಲ, ಮಾತಾಡಿಲ್ಲ. ಅದರದ ಅವಶ್ಯಕತೆ ನಮಗಿಲ್ಲ. ಇದು ನಮ್ಮ ತಾಲೂಕಿಗೆ ಸೀಮಿತವಾಗಿರೋದು. ಅಲ್ಲ, ನೀವು ದಂಡಯಾತ್ರೆ ಮಾಡೋ ಉತ್ಸಾಹದಲ್ಲಿದ್ದೀರಿ. ಹಿಂದಿನ ಕಾಲದಲ್ಲಿ ಮಹಾರಾಜರ ದಂಡಯಾತ್ರೆಗೆ ಹೋಗ್ಬೇಕಿದ್ರೆ ನಿಂದೊಂದಷ್ಟು ಸೈನ್ಯ ಕಳಿಸು, ನಿಂದೊಂದಷ್ಟು ಸೈನ್ಯ ಕಳಿಸು, ಈಗ ನಿನ್ನ ಆನೆ ಕಳಿಸು, ನಿನ್ನ ಕುದುರೆ ಕಳಿಸು, ನಿನ್ನ ತುಪಾಕಿ ಕಳಿಸು ಅಂತ ಕೇಳ್ತಿದ್ರು. ಹಂಗೆ ನೀವೇನಾದ್ರು ಮಾಡ್ತಿದ್ದೀರಾ ಅಂತ? ಏನು ಅವಶ್ಯಕತೆ? ನನಗೆ ಅದು ಅವಶ್ಯಕತೆ. ಯಾಕಂದ್ರೆ ನನ್ನ ತಾಲೂಕಿನ ವಿಷಯ ಇದು, ನನ್ನ ತಾಲೂಕಿನ ಸಂಘದ ಒಂದು ವಿಷಯ ಅಂದಾಗ ಈಗ ನಾನು, ನನ್ನ ಮಗ ನಿಖಿಲು ಮತ್ತು ನನ್ನ ಮಕ್ಕಳು ಅಥವಾ AB ಪಾಟೀಲ್ ಮಕ್ಕಳು ಅಥವಾ ನನ್ನ ಕ್ಷೇತ್ರದ ಜನತಾ ದೇವರುಗಳು ನನಗೆ ಸಾಕಷ್ಟು ಅವ್ರ ಮ್ಯಾಗ ವಿಶ್ವಾಸ ಇತ್ತು. ಹೀಗಾಗಿ ಯಾರ ಜೋಡಿ ಮಾತಾಡೋ ಪ್ರಶ್ನೆನೇ ಇಲ್ಲ. ಅಲ್ಲ, ನೀವು ಮಾತಾಡಿದ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಕಾನ್ಫಿಡೆನ್ಸ್ ನೋಡಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಭಾಳ ಸಪೋರ್ಟ್ ಸಿಕ್ಕಿರ್ಬೇಕು ಅಂತ ಅನ್ಕೊಂಡೆ ನಾನು. ಎಲ್ಲಿ DK ಶಿವಕುಮಾರ್ ಮಾತಾಡಿದ್ರೆ ನಿಮ್ಮ ಹತ್ರ ಅಂತ? ಇಲ್ಲ ಮಾತಾಡಿಲ್ಲ. ಅವ್ರ್ಯಾಕೆ ಮಾತಾಡ್ತಾರೆ? ಅವ್ರಿಗೆ ಗೊತ್ತಿಲ್ಲ, ಎಷ್ಟು ಹಳ್ಳಿದಾಗ ಗೊತ್ತಿಲ್ಲ, ಎಲ್ಲಿ ಯಾರು ಮತ ಹಾಕ್ತಾರೆ ಗೊತ್ತಿಲ್ಲ, ಎಷ್ಟು ಮತ ಹಾಕ್ತಾರೆ. ನೀವು ಸತೀಶ್ ಜಾರಕಿಹೊಳಿ ವಿರುದ್ಧ ನಿಂತ್ಕೊಂಡಿದ್ದ ಕಾರಣಕ್ಕೆ ನೀವು ಸತೀಶ್ ಜಾರಕಿಹೊಳಿ ವಿರುದ್ಧ ನಿಂತ್ಕೊಂಡಿದ್ದೀರಿ ಸರ್. ಅದಕ್ಕೆ DK ಶಿವಕುಮಾರ್ ಯಾಕೆ ಮಾತಾಡಿರಬಾರ್ದು ನಿಮ್ಮ ಜೊತೆಗೆ? ಇಲ್ಲ. ನಮಸ್ತೆ, ಆದರ್ಶ್ ಅಂಕಲಿಗೆ ಅಂತ, ಹುಕ್ಕೇರಿ ಮಂಡಲ ಭಾರತೀಯ ಜನತಾ ಪಕ್ಷದ ಸೋಷಿಯಲ್ ಮೀಡಿಯಾ ಕನ್ವೀನರ್ ನಾನು. ಪ್ರಶ್ನೆ ಏನಂದರೆ, ದಿವಂಗತ ಉಮೇಶ್ ಕತ್ತಿಯವರು ನಮ್ಮೆಲ್ಲರಿಗೂ ಅಂದರೆ ನಮ್ಮ ಭಾಗಕ್ಕೆ ಒಬ್ಬ ಅಪ್ರತಿಮ ನಾಯಕರು. ನಿಮ್ಮ ಕುಟುಂಬದಲ್ಲಿ ಅಚಾನಕ್ ಅವರ ಮರಣ ಆಗುತ್ತೆ. ಆ ಮರಣ ನಂತರ ತಾವು ಸೈಲೆಂಟ್ ಆಗ್ತೀರಾ. ತಮ್ಮ ಸೈಲೆನ್ಸೇ ದಿವಂಗತ ಉಮೇಶನ ಕತ್ತಿಯವರ ಒಂದು ಅನುಪಸ್ಥಿತಿ. ಇದು ನಿಮ್ಮನ್ನು ಕುಗ್ಗಿಸ್ತಾ ಮತ್ತು ನಿಮ್ಮ ವಿರೋಧಿಗಳಿಗೆ ಅನುಕೂಲವಾಯ್ತಾ? ಇದರ ಬಗ್ಗೆ ಅಲ್ಲ, ವಿಶೇಷವಾಗಿ ನಾವು ಕೇಳುವಂಥ ಪ್ರಶ್ನೆ ಸರಿ ಇದೆ. ಈಗ ಪ್ರತಿಯೊಬ್ಬ ರೈತರ ಮನೆಯಲ್ಲಿ 2 ಎತ್ತುಗಳು ಇರ್ತವೆ. ಒಂದು ಎತ್ತ ಬಿದ್ದು ಹೋದರೆ ಇನ್ನೊಂದು ಎತ್ತಿಗೆ
ಸಾವರ್ಸ್ಕೊಳ್ಳಿಕ್ಕೆ ಭಾಳ ದಿವಸ ತೊಗೊಳುತ್ತೆ. ಅಷ್ಟು ಒಳ್ಳೆಯ ಅಣ್ಣ ತಮ್ಮ ಇದ್ದೀವಿ ನಾವು. ಬಹುಶಃ ಅಂಥ ಅಣ್ಣ ತಮ್ಮ ಕೂಡಿರಿ ಅನ್ನುವಂಥ ಮಾತನ್ನು ಅದೇ ಪದೇ 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 ನಾನು ಹೇಳ್ತಿರ್ತೀನಿ, ಚೆನ್ನಾಗಿರಪ್ಪ ಪದೇ ಪದೇ. ಅವನು ನಾನು ಸಣ್ಣ ವಯಸ್ಸಿನಲ್ಲೇ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ. ನನಗೆ 19 ವಯಸ್ಸಿತ್ತು, ಅವನಿಗೆ 23 ನಡೆದಿತ್ತು. ಅವಾಗ ನನ್ನ ತಂದೆಯನ್ನು ಕಳ್ಕೊಂಡಿದ್ದೀನಿ. ನನ್ನ ತಂದೆ ಇಲ್ದಾಗ ಸಹಿತ ಅವನು ನನ್ನನ್ನು ತನ್ನ ಮಗನಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿ ಭಾಳ, ಅಂದರೆ ಅವನ ಬಗ್ಗೆ ಏನು ಹೇಳೋದು ಶಬ್ದ ಇಲ್ಲ. ಅವನು ಹೋದ ನಂತರ ಯಾವ ಜಗತ್ತಿನಾಗ ನಾ ಯಾಕೆ ಉಳಿದೆ ಅನ್ನೋಂಥ ಪ್ರಶ್ನೆನೇ ನಾನು ಭಾಳ ಕಾಡಿತ್ತು. ಅವನು ಇಲ್ಲದೆ ಇರ್ತಕ್ಕಂಥ ಜಗತ್ತು ನನಗೆ ಶೂನ್ಯ ಅನ್ನೋಂಥ ಥರ ಆಗಿತ್ತು. ಅದ್ರದ್ದು ಆವಾಗ ನಾನು ಭಾಳ ಸೈಲೆಂಟ್ ಆಗಿಬಿಟ್ನಿ. ಯಾರಿಗೆ ಬೇಕು, ಎದಕ್ಕೆ ಬೇಕು, ಸುಮ್ಮನೆ ಬಿಡಪ್ಪ ಅನ್ನೋ ಲೆಕ್ಕಕ್ಕೆ ಬಂದೆ. ಆದರೆ ಹಿಂದಾಗಡೆ ಗೊತ್ತಾಗ್ತಾ ಹೋಯ್ತಲ್ಲ, ಇದಷ್ಟೇ ನಾನು ಮಾಡ್ಕೊಂಡು ಕೂತ್ರೆ ನನ್ನ ಜನರ ಗತಿ ಏನು, ನನ್ನ ತಾಲೂಕಿನ ಗತಿ ಏನು, ನನ್ನ ಕ್ಷೇತ್ರದ ಗತಿ ಏನು ಅನ್ನೋದು ವಿಚಾರ ಬಂದಾಗ ನಾನು ಮೈ ಕೊಡ್ಕೊಂಡು ಎದ್ದು ಕಾರ್ಯಕ್ರಮ ಮಾಡ್ಕೊತ ಈಗ ಮತ್ತೆ ನಾನು ಮೈದಾನಕ್ಕೆ ಬರ್ತಾಯಿದ್ದೀನಿ. ನಮಸ್ತೆ ಸರ್, ಸಂತೋಷ್ ಪಾಟೀಲ್, ಚಿಕ್ಕೋಡಿ ಜಿಲ್ಲೆಯ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನನ್ನ ಪ್ರಶ್ನೆ ಬಂದುಬಿಟ್ಟು ಸರ್, ಈಗ ಮೊನ್ನೆ ಚುನಾವಣೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಚುನಾವಣೆಯಲ್ಲಿ ನೀವು 15 ಗೆದ್ದು ಇಡೀ ರಾಜ್ಯದ ನಾಯಕರೇ ನಿಮ್ಮ ಕಡೆ ಮುಖ ಮಾಡಿದ್ದಾರೆ. ಈಗ ನಿಮ್ಮ ಪಕ್ಕದಲ್ಲಿರುವ ಯಮಕನಮಡಿ ಮತಕ್ಷೇತ್ರದಲ್ಲಿ ನೀವು BJP ಅಭ್ಯರ್ಥಿಯನ್ನು ಗೆಲ್ಲಿಸಲು ಏನಾದರೂ ಪ್ರಯತ್ನ ಮಾಡಿ ಗೆಲ್ಲಿಸುವ ಕಾರ್ಯ ನಡೆಸ್ತೀರಾ, ಹೇಗೆ? ಈ ಮಾತನ್ನು ನಾನು ಆಹ್ವಾನ ರೀತಿಯಲ್ಲಿ ನಾನು ತೊಗೊಳ್ತೀನಿ. ಬರುವಂಥ 28ರ ಒಂದು ಚುನಾವಣೆಯಲ್ಲಿ ಯಮಕನಮಡಿ ಮತಕ್ಷೇತ್ರದಿಂದ ನಮ್ಮ ವರಿಷ್ಠರು ಅಥವಾ ನಮ್ಮ ಸಂಘ ಪರಿವಾರದವರು ಯಾವ ಅಭ್ಯರ್ಥಿಯನ್ನು ಹಾಕ್ತಾರೆ, ಆ ಅಭ್ಯರ್ಥಿನ ಯಾವುದೇ ಪರಿಸ್ಥಿತಿಯಲ್ಲಿ ಆಯ್ಕೆ ಮಾಡಿ ಆ ಭಾಗದ ಜನರಿಗೆ ಒಂದು ಮೂಲಭೂತ ಸೌಕರ್ಯ ಜೊತೆಗೆ ಅವ್ರ ಜನರ ಚಿಂತಕನನ್ನು, ಸಮಾಜ ಸೇವಕನನ್ನು ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಚಾನ್ಸ್ ಸಿಕ್ಕರೆ CM ಆಗಿಬಿಡ್ಬೇಕು ಅಂತ ತಯಾರಾಗಿ ನಿಂತಾರೆ ಸತೀಶ್ ಜಾರಕಿಹೊಳಿ ಅವರು. ಹೇಳ್ತಾರೆ 2028ಕ್ಕೆ ನಾನು ಕ್ಯಾಂಡಿಡೇಟ್ ಅಂತ. ಹೆಂಗಾಗ್ತಾರೆ ರೀ ಅವರು? ಹೆಂಗಾಗ್ತಾರೆ? ಈಗ ಅವ್ರ ವಿಷಯ ಭಾಳ ಜನ ಮುಚ್ಚಾಕ್ತಾ ಇದ್ದಾರೆ. ಅವ್ರದ್ದೇ ಆಗಿರ್ತಕ್ಕಂಥ ಭಾಳ ರಾದ್ದಾಂತಗಳಿದಾವೆ. ಏನು ರಾದ್ದಾಂತ? ಇವತ್ತು ಡಿಸೆಂಬರ್ 5, 1988 AK-47 ತೊಗೊಂಡು ನಮ್ಮ ತಾಲೂಕಿನಲ್ಲೇ ನೆಡ್ಸೋಶಿ ಗೇಟ್ನಲ್ಲಿ ಫೈರಿಂಗ್ ಮಾಡಿದರು. ಅದು ಇವತ್ತು ದಿವಸ ಇನ್ನೂ ಆರ್ಗ್ಯುಮೆಂಟಲ್ಲಿನೋ ಅಲ್ಲಿಗೆ ನಿಂತುಬಿಟ್ಟಿದೆ, ಅದ್ರ ಮುಂದೆ ವರೆದಿಲ್ಲ. ಅದು AK-47 ತೊಗೊಂಡು ಕೇವಲ ಬರೀ ಸಂಜಯ್ ದತ್ ಅನ್ನೋರಿಗೆ, ಅವರಪ್ಪ ಸುನಿಲ್ ದತ್ತು 5 ಸಲ ಲೋಕಸಭಾ ಸದಸ್ಯರು, ಅವ್ರು ಬರೀ ಮನೆಯಲ್ಲಿ ಇತ್ತು ಅನ್ನೋದಕ್ಕೆ 5 ವರ್ಷ ಶಿಕ್ಷೆ ಆಯಿತು ಅವನಿಗೆ. ಇವರು ಅದನ್ನು ತೊಗೊಂಡು ಉಪಯೋಗ ಮಾಡಿದ್ದಾರೆ. ಅಲ್ಲ, ಈ ಕತೆ ಕೇಳಿದ್ದೀವಿ ನಾವು, ಎಷ್ಟರ ಮಟ್ಟಿಗೆ ಸತ್ಯನೋ ಗೊತ್ತಿಲ್ಲ. ಇಂಥ ಕತೆಗಳನ್ನು ಭಾಳ ಕೇಳಿದ್ದೀವಿ. ಕತೆ ಇಲ್ಲ, ಇದು ಎಕ್ಸಾಕ್ಟ್ ನಮ್ಮ ಜನ ನೋಡಿದ್ದು. ನಮ್ಮ ತಾಲೂಕಿನ ನೆಡ್ಸೋಶಿ ಗೇಟ್ ಅಂದರೆ ನಮ್ಮ ತಾಲೂಕಿನ ದುರ್ದುಂಡೇಶ್ವರ ಊರು. ಅದು ದುರ್ದುಂಡಪ್ಪನ ಮಠ ಇರೋದಕ್ಕೆ ಊರು, ಜಾಗೃತವಾಗಿರ್ತಕ್ಕಂಥ ಊರು, ಅದೊಂದಾಗಿದೆ. ಅದರ ನಂತರ ಇವತ್ತು ಗೋಕಾಕ್ ಫಾಲ್ಸ್ನಲ್ಲಿ ಶಂಕರ್ ಕರ್ನಿಂಗ್ ಅವರನ್ನೋರು ಇದ್ದರು. ಅಲ್ಲಿ ಆವಾಗ ಆ ಭಾಗದ ಶಾಸಕರು ಇದ್ದರು. ಗೋಕಾಕ್ ಫಾಲ್ಸದ ಕಾರ್ಮಿಕ ಸಂಘದ ಯೂನಿಯನ್ ಲೀಡರು ಇದ್ದರು. ಅಲ್ಲಿ ಸಿಕ್ಕಾಪಟ್ಟೆ ದಂಗೆ ದರೋಡೆಯಾಗಿ, ಅಲ್ಲಿ ಮರ್ಡರ್ಗಳಾಗಿ, ಅಲ್ಲಿ ಸಿಕ್ಕಾಪಟ್ಟೆ 1994-95ರಲ್ಲಿ ಅದಾಗಿದ್ದು, ಅಲ್ಲಿ ಸಿಕ್ಕಾಪಟ್ಟೆ ಹೆಣಗಳು ಬಿದ್ದು. ಅದಕ್ಕೆ ಯಾರು ಕಾರಣೀಭೂತರು ಅನ್ನೋದು ಅದು ಇನ್ನೂ ಹಾಗೇ ಇದೆ. ಅದರ ನಂತರ ರೇಣುಕಾಚಾರ್ಯ ಅವರು ನಮ್ಮ ಸರ್ಕಾರದ ಒಂದು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಅಬಕಾರಿ ಮಂತ್ರಿಗಳಿದ್ದರು. ಅವ್ರು ಕಳ್ಳು ಬಟ್ಟೆಯನ್ನು, ಯಾಕಂದರೆ ಸತೀಶ್ ಜಾರಕಿಹೊಳಿ ಏರಿಯಾದಲ್ಲಿ ಕಳ್ಳು ಬಟ್ಟೆ ಜಾಸ್ತಿ ತಯಾರಾಗುತ್ತೆ, ಅದನ್ನೇನೋ ರೇಡ್ ಮಾಡ್ಲಿಕ್ಕೆ ಹೋಗಿದ್ರು. ಅವಾಗ ಸಿಕ್ಕಾಪಟ್ಟೆ ಕಲ್ಲು ಎಸೆದ್ರು ಅವ್ರಿಗೆ. ಸಾಕಷ್ಟು ವಿಷಯಗಳದ ಅವ್ರ ಬಗ್ಗೆ. ನೀವು ಚಲೋ ಇದ್ದಾಗ ಎಲ್ಲ ಚಲೋ, ಕೆಟ್ಟದು ಒಂದು ಕಾರಣಕ್ಕೆ ಎಲ್ಲ ನೆನಪಾಯಿಲ್ರಿ. ನೋಡಿ, ಕೆಲವೊಂದು ವಿಷಯದಲ್ಲಿ ನೋ ಒನ್ ಈಸ್ ಪರ್ಫೆಕ್ಟ್. ನಾನು ಹಿಡ್ಕೊಂಡು ಹೇಳ್ತೀನಿ, ಯಾರೂ ಪರ್ಫೆಕ್ಟ್ ಇಲ್ಲ. ಅವ್ರದ್ದೇ ಆಗಿರ್ತಕ್ಕಂಥ ಕೆಲವೊಂದು ವೀಕ್ ಪಾಯಿಂಟ್ಸ್ ಈಗ ಇರ್ತಾವನೆ. ನಮ್ಮದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಇಲ್ಲ ನನಗಿಲ್ಲ. ಬಟ್ ಅವ್ರ ಪ್ರಶ್ನೆ ಏನು ಕೇಳಿದಲ್ಲ ಅಥವಾ ನೀವೇನು ಪ್ರಶ್ನೆ ಮಾಡಿದಲ್ಲ, ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಮುಂದಿನ KPCC ಅಧ್ಯಕ್ಷರು, ಮುಂದಿನ CM ಕ್ಯಾಂಡಿಡೇಟ್ ಏನೋ ಅಂದ್ರಿ ನೀವು. ಮತ್ತು ಇಂಥವ್ರನ್ನ ತಂದು ನೀವು KPCC ಅಧ್ಯಕ್ಷರು ಮಾಡಿದ್ರೆ ಜನ ಹೇಗೆ ಒಪ್ಕೊಳ್ತಾರೆ, ಪಕ್ಷ ಹೇಗೆ ಒಪ್ಕೊಳ್ತದೆ? ಅಥವಾ ಈ KPCC ಅಧ್ಯಕ್ಷ ಅಂದರೆ ಯಾವ ಪಂಚಾಯತ್ ಚೇರ್ಮನ್ ಅಲ್ಲ, ಅದು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷ. ಯಾರು ಮಾಡಬೇಕಾದ್ರೆ ಅವ್ರದ್ದೆಲ್ಲ ಕಂಪ್ಲೀಟ್ ಜಾಲಾಡಬೇಕಾಗ್ತದೆ. ಅವ್ರು ಕುಂಡಿ ತೆಗಿಬೇಕಾಗ್ತದೆ. ಅವ್ರು ಏನಿದ್ರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಏನೇನು ಮಾಡಿದರು, ಸಾಮಾಜಿಕ ಕ್ರಾಂತಿ ಏನು ಮಾಡಿದರು, ಸಮಾಜದಲ್ಲಿ ಸೇವೆ ಏನು ಮಾಡಿದರು, ಶೈಕ್ಷಣ್ಯದಲ್ಲಿ ಏನು ಮಾಡಿದರು, ಧಾರ್ಮಿಕದಲ್ಲಿ ಏನು ಮಾಡಿದರು, ಸಮಾಜದಲ್ಲಿ ಅವ್ರ ಹೆಸರೇನಿದೆ, ಯಾವ ರೀತಿ ಇದೆ, ಇದನ್ನೆಲ್ಲ ಅಳತೆಗೋಲು ಹಾಕಿನೇ ಮಾಡಬೇಕಾಗತ್ತೆ. ಯಾವ್ದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಅವಾಗೆಲ್ಲ ಅವರು ಇದನ್ನು ವಿಚಾರ ಮಾಡಬೇಕು. ಈಗ ನೀವು ಇದನ್ನೆಲ್ಲ ಮಾಡಿದವರು AK-47 ತೊಗೊಂಡು ತಿರುಗಾಡಿದವ್ರನ್ನ ಇವತ್ತು ದಿವಸ ಮುಖ್ಯಮಂತ್ರಿ ಮಾಡ್ತೀನಂತಂದರೆ ಜನ ಹುಚ್ಚಾಗ್ತಾರೆ. ಕರ್ನಾಟಕ ರಾಜ್ಯ ಜನ ಹುಚ್ಚಾಗ್ತಾರೆ.
ಮತ್ತು ಅದಕ್ಕೆ ನಮ್ಮ ಜೈಲಿನಾಗ ಇದ್ದವನು ಒಬ್ಬನು ತಂದು ಮಾಡಿರಲ್ಲ ನಡೀತೈತಿ. ಜೈಲಿನಾಗ ಇದ್ದವನು ತಂದ್ಕೊಂಡು ಕರ್ಕೊಂಬಂದು ಮಾಡಿಬಿಡ್ದ. KPCC ಅಧ್ಯಕ್ಷರು ಮಾಡ್ತಾರೆ ಬಿಡ್ತಾರೆ, ಅವ್ರ ಪಕ್ಷಕ್ಕೆ ಬಿಟ್ಟು ಅವ್ರು ಬಿಟ್ಕೊಂಡು ನನಗೆ ಗೊತ್ತಿಲ್ಲ. ನೀವು ಅಂದ್ಕೊಂಡು ಹೇಳಿದ್ ನಾನು ಒಂದು ಯಾವುದೇ ಪಕ್ಷ ಇದ್ರೂ ಸಹಿತ ಅವರ ಯೋಗ್ಯತೆಯನ್ನು ಅಳತೆಗೋಲಾಗಿ ಹಾಕೋದ್ರ ಮುಖಾಂತರ ಅವರನ್ನು ಪಕ್ಷದ ವರಿಷ್ಠರು ನೇಮಕ ಮಾಡ್ತಾರೆ ನಾನು ನಂಬ್ತೀನಿ. ಆ ಹಂತ ಬಂದರೆ ಇವರ ಇತಿಹಾಸಗಳು ಈ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಕೊಟ್ಟೆ. ಈಗ ರಮೇಶ್ ಅವ್ರದ್ದು ಲಾಸ್ಟ್ ಮಾತಾಡಿದ್ದೆ ಯಾವಾಗ ನಿಮ್ಮ ಹತ್ರ? ರಮೇಶ್ ಜಾರಕಿಹೊಳಿ ಈ ಒಂದು ವರ್ಷ ಮೇಲೆ ಆಯಿತು. ಒಂದು ವರ್ಷದಿಂದ ನಿಮ್ಮ ಮಧ್ಯೆ ಅವ್ರ ಮಧ್ಯೆ ಮಾತಾಡಿಲ್ಲ? ಒಂದು ವರ್ಷದ ಮೇಲ್ಗಡೆ ಆಯಿತು. ಬಾಲಚಂದ್ರ ಜಾರಕಿಹೊಳಿನೂ ಆಲ್ಮೋಸ್ಟ್ ಆಲ್ ನಾ DCC ಬ್ಯಾಂಕ್ ಬಿಡೋಕ್ಕಿಂತ ಒಂದು ವಾರ ಮುಂಚೆ ಮಾತಾಡಿದ್ರು ಅಷ್ಟೇ. ಏನು ವಿಷಯಕ್ಕೆ ಮಾತಾಡಿದ್ರು? ಇಲ್ಲ, ಎಲ್ಲರೂ ಬಂದಿದ್ದಾರೆ, ನೀವು ಸುಮ್ಮನೆ ರೆಸಿಗ್ನೇಷನ್ ಕೊಡಿ ಅನ್ನೋ ಮಾತನ್ನು ಹೇಳಿದರು. ನೀವು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಪರವಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡಿದ್ರ? ನೋ ಇವತ್ತು ನಾನು ಜೊಲ್ಲೆ ಅವ್ರು ಹಂಗೆ ಕೇಳ್ತಾರೆ, ನೀವೇ ಗೆಲ್ಸಿದ್ದವ್ರನ್ನ ನೀವೇ ಅಲ್ಲಿ ನೋಡ್ರಿ, ಅವ್ರಿಗೆ ಏನೋ ಒಂದು ದಾರಿ ಬೇಕಾಗಿದೆ. ಇವತ್ತು ಅವ್ರು ಏನಂತಾರೆ, ಅವ್ನ ಮನೆಗೆ ಬಂದು ಹೇಳಿದ ಕರೆ ಅದು ನಿಜ. ಯಾರು? ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮನೆಗೆ ಬಂದು ನೀವು ಹೊರಗೆ ಬನ್ನಿ, ನೀವು ತಿರುಗಾಡ್ರಿ, ನಾ ಆಯ್ಕೆ ಬಾಯಿಗೆ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ದು ಇಷ್ಟೇ ನಿಜ. ಮತ್ತು ನಾನು ನೊಂದು ಜಾರಕಿಹೊಳಿ ಕುಟುಂಬದಿಂದ ಯಾರು ಮಾತಾಡಿದ್ರ? ಯಾರು? ಜಾರಕಿಹೊಳಿ ಕುಟುಂಬದಿಂದ ಜಾರಕಿಹೊಳಿ ಒಂದು 2-3 ಸಲ ಮನೆಗೆ ರಾತ್ರಿ 12 ಗಂಟೆಗೆ ಬಂದು ಹೋದರು. ಬಂದು ಕುಂತು ಮೀಟಾಗಿ ನಮಗೆ ಸಹಾಯ ಮಾಡಂದ್ರೆ ನಂಗೆ ಸಹಾಯ ಮಾಡೋಕ್ಕದು ಆಗೋದಿಲ್ಲ, ನಾ ನನಗೆ ಮನಸ್ಸು ನೋಯಿದೆ, ನಾನು ಮನೆಯಲ್ಲಿ ಇರ್ತೀನಿ, ಬಟ್ ಹೊರಗೆ ಬರೋಕ್ಕೆ ಆಗಂಗಿಲ್ಲ ಅನ್ನೋ ಮಾತನ್ನು ಹೇಳಿದೆ ನಾನು. ಸೊ ನೀವು ಇಂಡೈರೆಕ್ಟ್ಲಿನೂ ಏನೂ ಸಹಾಯ ಮಾಡಲಿಲ್ಲ? ಒಬ್ಬರನ್ನ ಬೇಕಾದ್ರೆ ನೀವು ನಿಮ್ಮ TV ಅವ್ರನ್ನೇ ನಮ್ಮ ಕ್ಷೇತ್ರದಲ್ಲಿ ಅಥವಾ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕಳಿಸಿ ನೋಡಿದ್ರೆ ಗೊತ್ತಾಗುತ್ತೆ. ಯಾರಿಗೂ ಹೇಳಕ್ಕೆ ಹೋಗಿಲ್ಲ. ನಾನು ಮನಸ್ಸು ನೋಡಿದ್ರೆ ನಾನು ಮನೆಯಲ್ಲಿ ಇರ್ತೀನಪ್ಪ, ನಿಮ್ಗೆ ತಿಳಿದವ್ರಿಗೆ ಹಾಕ್ಕೊಡ್ರಿ ಅನ್ನೋ ಮಾತನ್ನು ಹೇಳಿದ್ದೆ ನಾನು. ಸೊ ನೀವು ಸುಮ್ಮನೆ ಕುಂತಿದ್ದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಸೋತ್ಬಿಟ್ರು? ಅದು ಅವರು ಹೇಳ್ತಾರೆ, ಅದನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಬರೀ ಹೊರಗೆ ಬಂದಿದ್ರೆ ನಾನು ಆರಿಸಿ ಬರ್ತೀನಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇನ್ನು ಅವ್ರಿಗೆ ಹೇಳೋರಿಗೆ ನಾವೇನು ಇಲ್ಲ ಅನ್ನೋಕ್ಕಾಗಲ್ಲ. ಅವ್ರಿಗೆ ಆಯಿತು ಬಾ, ನೀನು ಹೇಳ್ತೀನಿ, ನೀನು ಕೇಳ್ತೀವಿ ಅಂತೀನಿ. ಎಸ್ ಸರ್ ನಮಸ್ತೆ. ಅನುಷ್ ಅಂತ ಪತ್ರಿಕೋದ್ಯಮ ವಿದ್ಯಾರ್ಥಿ ಇದ್ದೀನಿ. ಈ ರಾಜಕಾರಣವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀನಿ, ಅದಕ್ಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮ್ಮ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆಯವರ ಸಂಬಂಧವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಪ್ರಯತ್ನಗಳು ನಡೆದವ? ಮತ್ತು ಈ ನಾವು ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ಹೊಡೆದ್ರೆ ಆನೆನೇ ಹೊಡಿಬೇಕಪ್ಪ ಅಂತ, ನೀವು ಒಂಥರ ಡೈನೋಸರ್ನೇ ಹೊಡೆದು ಬಂದು ಕೂತಿದ್ದೀರಾ, ಏನು ಸ್ಟ್ರಾಟಜಿ ಮಾಡಿದ್ರಿ? ಗೆದ್ದಿದ್ದಂಗೆ ನೀವು ಅದನ್ನ ಎಲೆಕ್ಷನ್ ಗೆದ್ದಿದ್ದಂಗೆ 1 ತಿಂಗಳ ಪ್ರಚಾರ ಮಾಡಿದ್ದು ಸತೀಶ್ ಜಾರಕಿಹೊಳಿ ಅವರು. ನಾವು ಆರಂಭದಲ್ಲಿ ಗೊತ್ತಾಗಲಿಲ್ಲ ಯಾವ ಎಲೆಕ್ಷನ್ ಕ್ಯಾನ್ವಾಸ್ ಮಾಡ್ತಿದ್ದಾರೆ ಇವರು. ಅಲ್ಲಲ್ಲ, ಕಳೆದ 30-40 ವರ್ಷಗಳಿಂದ ಜನರಿಗೆ ಮಾಡಿರ್ತಕ್ಕಂಥ ಸೇವೆನೇ ಈ ಗೆಲುವಿಗೆ ಕಾರಣ. ಅವ್ರೇನೋ ತಿಳ್ಕೊಂಡ್ಬಿಟ್ಟಿದ್ರು, ಏನೋ ಅದನ್ನು ಹೇಳಿದರು. ನೀವು ಸಿಕ್ಕಾಪಟ್ಟೆ ಪ್ರಚಾರ ಮಾಡಿದರು. ಮೊದಲು ಸ್ಟಾರ್ಟಿಂಗ್ ಹಿರಣ್ಯಕೇಶಿದ ಏನೇನು ಹೇಳ್ಕೊತ ಹೋದರು, ಅದ್ರ ಲೆಕ್ಕ ಕೊಡ್ರಿ, ಇದ್ರ ಲೆಕ್ಕ ಕೊಡ್ರಿ ಅಂತ. ಆ ಹಿರಣ್ಯಕೇಶಿ ಲೆಕ್ಕ ಕೊಡ್ರಿ ಅಂದ ತಕ್ಷಣ ನಾನು ಹೇಳಿದೆ, ಮೊದಲು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿದ ಲೆಕ್ಕ ಕೊಡ್ರಿ. ಯಾಕಂದ್ರೆ 20 ವರ್ಷ ಆಯ್ತು, ಜನರ ಬಾಡಿ ಇಲ್ಲ, ಯಾರು ನಡ್ಸಾಕತ್ತಾರ ಗೊತ್ತಿಲ್ಲ, ಯಾರು ಪಗಾರ ಕೊಡಾಕತ್ತಾರ ಗೊತ್ತಿಲ್ಲ, ಎಲ್ಲಿಂದ ಕಬ್ಬು ಬರಾಕತ್ತದ ಗೊತ್ತಿಲ್ಲ, ಎಲ್ಲಿ ಸಾಲ ತೊಗೊಳಕತ್ತಾರ ಗೊತ್ತಿಲ್ಲ, ಏನೂ ಅದ್ರ ಬಗ್ಗೆ ಇಲ್ಲ. ಅದ್ರ ಲೆಕ್ಕ ಕೊಡ್ರಿ ಅಂತ ನಾನು ಹೇಳಿದೆ. ಆವಾಗ ಈ ವಿಷಯ ಹೋಯಿತು. ಅದರ ನಂತರ ಮತ್ತೊಂದು ಏನೋ ವಿಷಯ ತೆಗೆದು ನಾ ಗೋಕಾಕ್ ಫಾಲ್ಸು ಸರ್ನ 10-12 ಸಾವಿರ ಜನ ಹೊಟ್ಟೆ ತುಂಬಿಕೊಳ್ತಿದ್ರು. ಇವರು ಬಂದು ದಂಗೆ ಮಾಡಿ ಏನೇನು ಅವರು ಯೂನಿಯನ್ದಾಗ ಬಂದು ಹಕ್ಕು ಏನೇನು ಮಾಡಿ ಇವತ್ತು ದಿವಸ ಗೋಕಾಕ್ ಮಿಲ್ನಲ್ಲಿ ಇವತ್ತು ಒಂದು 150 ಜನ ಇರ್ಬೋದು. ಇವತ್ತು 150 ಜನ ಮಾತ್ರ ಇರ್ಬೋದು. ಅಷ್ಟೆಲ್ಲ ಇವತ್ತು ಜನ ಬೀದಿಗೆ ಬಂದು ಇವತ್ತು ಗೋಕಾಕದಲ್ಲಿ ಹೋಟೆಲ್ದಲ್ಲಿ ಅಲ್ಲಿ ಇಲ್ಲಿ ಬಾಂಡಿ ತೊಳಿ ಕೆಲಸ, ಕಸ ಹುಡುಗ ಕೆಲಸ ಮಾಡ್ಕೊತ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ. ಇವತ್ತು ಈ ವಿಷಯವಾಗಿ ತಾವೇನು ಕೇಳ್ತಾ ಇದ್ದೀರಿ, ಈ ವಿಷಯವಾಗಿ ನಾನು ಹೇಳಬೇಕಾದ್ರೆ ಇವತ್ತಿನ ದಿವಸ ಅವರು ಮೂಲತಃ ಎಲ್ಲೋ ಯಾರೋ ಕಿವಿಯಲ್ಲಿ ಹೇಳಿದ್ದನ್ನು ಕೇಳಿ ಚುನಾವಣೆ ಮಾಡಿದ್ದಾರೆ. ಬಟ್ ಅವರು ರಿಯಲ್ ಆಗಿ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಿಲ್ಲ. ಅವರು ಅದು ನಿಮ್ಮ ಪರವಾಗಿ ಅಷ್ಟು ಸಪೋರ್ಟು ಅನ್ನೋದು ಅವ್ರಿಗೆ ಗೊತ್ತಾಗಲಿಲ್ಲ. ಅಲ್ರಿ, ನಾವು ಜನಸೇವೆಯಲ್ಲಿ ಇದ್ದೀವಿ ಸರ್ ನೋಡ್ರಿ. ನಮ್ಮ ಅವ್ರು ಏನು ಮಾಡ್ತಾರೆ ರೀ? ಅವರು ಜನಸೇವೆಯಲ್ಲೇ ಇರೋದು. ಯಾರು? ಸತೀಶ್ ಜಾರಕಿಹೊಳಿ ಮತ್ತು ಅವ್ರ ಅಣ್ಣ ತಮ್ಮಂದ್ರಲ್ಲ ಜನಸೇವೆ. ಅವ್ರ ಅಣ್ಣ ತಮ್ಮರಲ್ಲಿ ಅವರು ಇದ್ರು ಸಹಿತ ಅವ್ರು 1980ರಲ್ಲಿ ಅವ್ರು 5 ಮಂದಿ ಬ್ರದರ್ಸ್ ಅವರು ಜನಸೇವೆ ಒಳಗಿರೋದು. ಎಲ್ಲ ಸೇರಿ ಎಲ್ಲ ತಮ್ಮನೆಯಾಗ ಬೇಕಂದ್ರೆ ಜನ ಮತ್ತು ಉತ್ತರ ಕೊಡ್ಬೇಕಾಕೈತಿ. ಈ ರೀತಿ ಎಲ್ಲ ನಮ್ಮನಿಗೆ ಬೇಕು ಅಂದಾಗ ಕೊಡ್ಬೇಕಾಕೈತಿ. ಆ ರೀತಿಯಾಗಿ ಜನ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಅವ್ರ ಫ್ಯಾಮಿಲಿ ಒಳಗೆ ಅಷ್ಟು ಜನ ಅದಾರ, 8 ಜನ ಅಧಿಕಾರ ತಗೊಂಡ್ರಪ್ಪ. ಒಳಗೆ ಇಬ್ರು, ನಮ್ಮ ಫ್ಯಾಮಿಲಿ ನಿಖಿಲ್ ಇಬ್ರು ಇದ್ದೀರಿ. ನಾನಂತೂ ಇಲ್ಲ. ಏನು ರಾಜಕಾರಣದಲ್ಲಿದ್ದೀರಿ? ರಾಜಕಾರಣ ಅಂದರೆ ಒಂದು ಸಮಾಜ ಸೇವೆ ಅಂತ ಇದ್ದೀನಿ ನಾನು ಇವತ್ತಿಗೂ. ಲಾಸ್ಟ್ 40 years ಎವ್ರಿ ಟ್ಯೂಸ್ಡೇ ಮಾರ್ನಿಂಗ್ 8 to 3 ಆ್ಯಂಡ್ ಸ್ಯಾಟರ್ಡೇ ಮಾರ್ನಿಂಗ್ 8 to 3 ಇನ್ನೂ ನಾನು ಸೇವೆ ಮಾಡ್ಕೊತ ಬಂದೀನಿ. ಅಧಿಕಾರ ಇದ್ದಾಗೂ ಮಾಡಿದ್ದೀನಿ. ಜನ ಸೇವೆ ಮಾಡೋದು ನನ್ನ ಕರ್ತವ್ಯ. ನನ್ನ ಕ್ಷೇತ್ರದ ಜನರ
ಯಾವುದೇ ರೀತಿ ತೊಂದರೆಗೆ ಒಳಗೆ ಆಗಬಾರ್ದು ಅನ್ನೋಂಥ ನನ್ನ ಮನಸ್ಥಿತಿ ಹೇಳ್ತದೆ. ಆ ನಿಟ್ಟಿನಲ್ಲಿ ಅವ್ರು ಸೇವೆ ಮಾಡ್ಕೊತ ಬಂದಿದ್ದೀನಿ. ಅವ್ರು ರಾತ್ರಿ 12-1ಕ್ಕೆ ಫೋನ್ ಹಚ್ಚಿದ್ರು ಅವ್ರಿಗೆ ಅವ್ರ ಫೋನ್ ಎತ್ತಿ ಏನು ಕೆಲಸ ಕೇಳಿ ಅಪ್ಡೇಟ್ ಮಾಡಿ ಮತ್ತೆ ತಿರುಗಿ ನಾನು ಮಲಗ್ತೀನಿ. ನಮಸ್ಕಾರ ಸರ್, ಫ್ರಮ್ ನಿಪ್ಪಾನಿ. PKP ಚೇರ್ಮನ್ ಇದ್ದೀರಿ ಸರ್. ನಾವು ಲಾಸ್ಟ್ 30 ಇಯರ್ಸಿಂದ ನೀವು PKPSದಾಗ ಚಾಣಾಕ್ಷರಾಗಿದ್ದೀರಿ. ಮತ್ತು ಸಡನ್ಲಿ ಏನಾಗಿದ್ರಿ ಅದು ನೀವು DCC ಬ್ಯಾಂಕ್ ಚೇರ್ಮನ್ ಸ್ಥಾನಕ್ಕೆ ರಾಜೀನಾಮೆ ನೀಡೋದು ಏನು ಕಾರಣ ಏನು? DCC ಬ್ಯಾಂಕ್ ರಾಜೀನಾಮೆ ಏನಾಯ್ತು? ಅದು ರಾಜಕಾರಣ ಏನಾಗಿದ್ದದು? ಅಲ್ಲ, ಸ್ವಲ್ಪ ಅದು ಸಾಲ ಕೊಡಬೇಕು ಅನ್ನೋಂಥ ಒತ್ತಾಯಗಳು ಒಬ್ರು ಹಾಕಂತು. ಓಕೆ, ಸಾಲ ಕೊಡಬೇಕು. ಒಬ್ಬರು ಅಂದರೆ ಯಾರ ಹೆಸರು ಹೇಳ್ಬೋದಾ? ಹಾಂ, ಸಾಲ ಅಂದ್ರೆ ದೊಡ್ಡ ಅಮೌಂಟ್ ಇರ್ತದೆ, 100 ಕೋಟಿ ಇರ್ಬೋದು. ಹೌದು, 100 ಕೋಟಿ ಈಗೇನು ಕೊಟ್ಟಿದ್ದಾರೆ ಅದೇ ಸಾಲದ್ದನೇ ಅವಾಗ ನನಗೆ ಬಂದಿತ್ತು, ಅವರಿಂದನೇ ಬಂದಿತ್ತು. ಅವರಿಂದ ಬಂದಿತ್ತು. ಅದು ಬಂದಾಗ ನಾನು ಫೈಲ್ ನನಗೆ ನೇರವಾಗಿ ಅವ್ರು ಹೇಳಿಲ್ಲ, ನಮ್ಮ ಬ್ಯಾಂಕಿನ ಸಿಬ್ಬಂದಿಯವರು ಬಂದು ಹೇಳ್ತಾಯಿದ್ರು, ಹಿಂಗೆ ಪೇಪರ್ಸ್ ಬರ್ತಾ ಇವೆ, ಸ್ಕೂಟ್ನಿ ಮಾಡ್ಲಿಕ್ಕೆ ಹೇಳಿದ್ದಾರೆ, ಸ್ಕೂಟ್ನಿ ಮಾಡ್ತೀವಿ, ಅಪ್ಡೇಟ್ ಆದ್ಮೇಲೆ ತಮ್ಮ ಹತ್ರ ತರ್ತೀವಿ ಅನ್ನೋದು ಮಾತ್ರ ನನಗೆ ಹೇಳಿದರು. ಅವಾಗ ನಾನು ಹೇಳಿದೆ ಆಗೋದಿಲ್ಲ, ಇದು ನೀವು ಸ್ಕೂಟ್ನಿ ಮಾಡ್ರಿ ಬಿಡ್ರಿ. ಅಲ್ಲ, ರಾಜ್ಯ ಜನರಿಗೆ ಗೊತ್ತಾಗಲಿ ಯಾರು ಸಾಲ, ಎಷ್ಟು ಸಾಲ. ಅಲ್ಲಲ್ಲ, ಅಲ್ಲಿ ಒಂದು ಸೌಭಾಗ್ಯ ಲಕ್ಷ್ಮಿ ಅಂತ ಒಂದು ಸಕ್ಕರೆ ಕಾರ್ಖಾನೆ ಇದೆ. ಈಗಾಗಲೇ ಅದು NCLT ಮುಖಾಂತರ ಅದೇನೋ ಲಿಲಾವಾಗಿ ಏನೋ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಹರಾಜಿಗೆ ಬಂದಿದ್ದು, ಹರಾಜು ಬಂದು NCLTಯಲ್ಲಿ ಇಷ್ಟು ಅಮೌಂಟ್ಗೆ ಅಂತ ಅದು ಫೈನಲ್ನು ಆಯಿತು. ಆಮೇಲೆ ಒಂದು ಲಕ್ಷ್ಮೀ ನರಸಿಂಹ ಅಂತ ಒಂದು ಏನೋ ಕಂಪ್ನಿಯವರು ಬಂದರು. ಅವರು ಬಂದು ಸಾಲ ಕೇಳಿದರು. ಓಕೆ, ಸಾಲ ಕೇಳಿದಾಗ ಲಕ್ಷ್ಮೀ ನರಸಿಂಹ ಕಂಪ್ನಿದೇ ಏನೂ ಆಸ್ತಿ ಇಲ್ಲ. ಲಕ್ಷ್ಮೀ ನರಸಿಂಹ ಕಂಪ್ನಿಯಲ್ಲಿದ್ದಂಥ ಜನ ಅವ್ರೇನು ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದೆ, ಅವ್ರು ಯಾರು ಎಲ್ಲಿಯವರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಅದು ಮತ್ತು 3 ವರ್ಷ ಬ್ಯಾಲೆನ್ಸ್ ಶೀಟು ಇಲ್ಲ ಅದರದ್ದು. ಎಷ್ಟು ಸಹ ಕೇಳಿದ್ರು ಸಾಲ? ಅವ್ರು ಕೇಳಿದ್ದು 300 ಕೋಟಿ ಏನೋ ಕೇಳಿದ್ರು ಅವಾಗ. ಅದನ್ನು ನೀವು ಕೊಡಲ್ಲ ಅಂದರೆ, ಅದನ್ನು ಕೊಡಲ್ಲ ಅಂದರೆ ನೀವು? ಅಲ್ಲಿ ನನ್ನ ಹತ್ರ ಬರಲಿಲ್ಲ, ಇದು ಸ್ಕೂಟಿಗೆ ಬಂದಿತ್ತು. ಸ್ಕೂಟಿ ಬಂದಂಥ ಸಂದರ್ಭ ನನಗೆ ಗಮನಕ್ಕೆ ಬಂತು. ಓಕೆ, ನನಗೆ ಗಮನಕ್ಕೆ ಬಂದಾಗ ಈ ಶಕ್ಯನೇ ಇಲ್ಲ, ಇಂಪಾಸಿಬಲ್ ಥಿಂಗ್, ನೀವೇನು ಸ್ಕೂಟ್ನಿ ಮಾಡಿದ್ರು ನನ್ನ ಹತ್ರ ಬಂದರೂ ನಾನು ರೆಡಿ ಇಲ್ಲಪ್ಪ ಅನ್ನೋ ಮಾತನ್ನು ಹೇಳಿದೆ ನಾನು. ಅದ್ರ ನಂತರ ನಾನು ಹೇಳಿದ ನಂತರ ಮತ್ತೊಂದು ಕೊಟ್ಟರು. ಅದನ್ನು ಕೊಟ್ಟರು. ಅದರಲ್ಲಿ ಬಾಗಲಕೋಟದವ್ರು ನಾವು ಇಲ್ಲ ಕೊಡೋದಿಲ್ಲ ಅಂತಂದರು. ಬಾಗಲಕೋಟದವರು 80 ಕೋಟಿ ಕೊಡೋಕ್ಕೆ ಒಪ್ಪಲಿಲ್ಲ. ಕೊಲ್ಹಾಪುರ DCC ಬ್ಯಾಂಕ್ 80 ಕೋಟಿ, ನಮ್ಮವ್ರು 90 ಕೋಟಿ, 170 ಕೋಟಿ ಕೊಟ್ಟರು. ಆಮೇಲೆ ಜಯಶೀಲ್ ಶೆಟ್ಟಿ ಅಂತ ಒಬ್ರು ಇದ್ದಾರೆ. ಅವರು ಹೊಲ ಇದೆ ಅಲ್ಲಿ ಘಟಪ್ರಭದಲ್ಲಿ ಒಂದು 5 ಎಕರೆ ಇದೆ, ಮತ್ತು ಇಲ್ಲಿ ಬೆಳಗಾವದಲ್ಲಿ ಒಂದು 11 ಎಕರೆ ಇದೆ. ಒಂದ್ರ ಮ್ಯಾಗೆ 80 ಕೋಟಿ, ಒಂದ್ರ ಮ್ಯಾಗೆ 50 ಕೋಟಿ ಏನೋ CC ಲೋನು ಯಾವುದೋ ಲೋನ್ ಮಾಡಿ ಅದನ್ನು ಕೊಟ್ಟರು. ಅದು 130, ಇದೊಂದು 160, 300 ಕೋಟಿ ಆಯಿತು. 290 ಕೋಟಿ ತಗೊಂಡ್ರು. ಎಷ್ಟು ಹೊಲದ ವ್ಯಾಲ್ಯೂ? ಎಷ್ಟು ಹೊಲದ ವ್ಯಾಲ್ಯೂ ಎಷ್ಟು? ಅದೇನು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಕೇಳಬೇಕಿನ್ನು ಎಷ್ಟಾಗುತ್ತೆ ಅನ್ನೋದನ್ನು. ಅವ್ರು ಹೇಳಿದ್ದಾರೆ, ಇವ್ರು ಕೊಟ್ಟಿದ್ದಾರೆ. ಅದ್ರ ಹಿಂದೆ ಯಾರಿದ್ರು ಹಂಗಿದ್ರೆ? ಆ ಸಾಲ ಕೊಡಿಸ್ಬೇಕು ಅನ್ನೋದ್ರ ಹಿಂದೆ ಯಾರಿದ್ರು? ಇದೇ ಬಾಲಚಂದ್ರು, ಇವರೇ ಇವ್ರು ಬಿಟ್ಟು ಮತ್ತೆ ಅಲ್ಲ. ಸೊ ಆ ಸಾಲ ಕೊಡೋದಕ್ಕೆ ನೀವು ಅಲ್ಲ, ಆ ಸಾಲ ಕೊಡೋದಕ್ಕೆ ಇವರಿದ್ದಾರೆ, ಜೊಲ್ಲೆ ಅವರಿದ್ದಾರೆ, ಎಲ್ಲರೂ ಕೂಡ ಕೊಟ್ಟೆ ಸರ್. ನಾ ಇಲ್ಲಂದಿನಿ ಅದಕ್ಕೆ. ಅದೊಂದು ಕಾರಣಕ್ಕೆ ನಿಮ್ಮನ್ನು ಬ್ಯಾಂಕಿಂದ ಕೆಳಗಿಳಿಸಿದ್ರು. ಬ್ಯಾಂಕಲ್ಲೇ ಕೊಡ್ರಿ ಅನ್ನುವಂಥ ಪ್ರಸ್ತಾವನೆ ಬರ್ತಾ ಇತ್ತು. ಮುನ್ನೆಚ್ಚರಿಕೆಯಾಗಿ ಅವ್ರು ಅದನ್ನು ತಂದು ನಾ ಇಲ್ಲಂದು ಮಾಡೋಕ್ಕಿಂತ ಮೊದಲೇ ನಾನೇ ರಿಸಿಗ್ನೇಷನ್ ಕೊಟ್ಟರೆ ವಿಷಯ ಮುಗಿತಪ್ಪ ಅನ್ನೋ ಲೆಕ್ಕಕ್ಕೆ ನಾನು ರಿಸಿಗ್ನೇಷನ್ ಕೊಟ್ಟೆ. ಇಂಟ್ರೆಸ್ಟಿಂಗ್. ಯತ್ನಾಳರ ಜೊತೆಗೆ ನಿಮ್ಮ ಕ್ಲೋಸ್ನೆಸ್ ನೋಡಿ ಯಡಿಯೂರಪ್ಪನವರಾಗಲಿ ವಿಜಯೇಂದ್ರ ಅವರಾಗಲಿ ಏನಾರು ಹೇಳಿದ್ರಾ? ಏನು ಅದ್ರ ಬಗ್ಗೆ ಏನೂ ಹೇಳಿಲ್ಲ. ನಿಮ್ಮದು ಯಡಿಯೂರಪ್ಪನವ್ರದ್ದು, ನಿಮ್ಮದು ವಿಜಯೇಂದ್ರ ಅವ್ರದ್ದು ಹೆಂಗೆ ಸಂಬಂಧ? ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಹಂಗಿದ್ದಾಗ ನೀವು ಯತ್ನಾಳರ ಜೊತೆ ಅಷ್ಟು ಆತ್ಮೀಯತೆ ಇದ್ದಿದ್ದು ಅವ್ರಿಗೊಂದು ಸ್ವಲ್ಪ ಬೇಜಾರು ಆಗಿರ್ಬೋದಲ್ಲ? ಅಲ್ಲಲ್ಲ, ಈ ನೋಡ್ರಿ, ನಮ್ಮದೇನು ಹೊಲಾಮಣಿ ಬರ್ಕೊಳ್ಳೋದು ಕೊಡೋದು ತೊಗೊಳೋದು ಏನೂ ಇಲ್ಲ. ಯಡಿಯೂರಪ್ಪನ ಎಷ್ಟು ಚೆನ್ನಾಗಿ ವಿಜಯನ್ ಜೊತೆ ಎಷ್ಟು ಚೆನ್ನಾಗಿದೆ ನನ್ನ ಸಂಬಂಧ, ಅಷ್ಟೇ ಇನ್ನುಳಿದ ಪಕ್ಷದ ಎಲ್ಲ ಮುಖಂಡರ ಜೊತೆ ಇದೆ. ಅದ್ರಾಗ ಯತ್ನಾಳ್ ಅವರು ಒಬ್ಬರು, ಅವ್ರ ಜೊತೆ ಅಷ್ಟೇ ಚೆನ್ನಾಗಿದೆ. ಆದರೆ ಯಡಿಯೂರಪ್ಪನವರು ಫೋನ್ ಮಾಡಿದರು, ವಿಜಯೇಂದ್ರ ಅವರು ಫೋನ್ ಮಾಡಿದರು, ಬೊಮ್ಮಾಯಿ ಫೋನ್ ಮಾಡಿದರು, ನಿರಾಣಿ ಫೋನ್ ಮಾಡಿ, ಎಲ್ಲರೂ ಫೋನ್ ಮಾಡಿದರು. ಬಟ್ ಯತ್ನಾಳ್ ಬಗ್ಗೆ ಯಾರು ಮಾತಾಡಲಿಲ್ಲ, ಯಾರು ಕೇಳಿಲ್ಲ. ಓಕೆ, ಏನು ಸಂಬಂಧಪ್ಪ, ಯಾಕೆ ಬೆಳಗಾವಿ ಕರ್ಕೊಂಬಂದ್ರಿ, ಅದೇನು ಮಾತು ಏನೂ ಕೇಳಿಲ್ಲ. ಅಲ್ರಿ, ನಮ್ಮ ಅಣ್ಣನ ಪುಸ್ತಕ ಬಿಡಾಕ ಇವ್ರು ಯಾರು ಕೇಳವ್ರೆ? ನಮ್ಮ ಅಣ್ಣನ ಪುಸ್ತಕ ಬಿಡುಗಡೆ ಮಾಡೋದೈತಿ, ನಮ್ಮ ಅಣ್ಣನ ದೋಸ್ತರು ಯಾರ, ಸಂಬಂಧಿಕರ, ಅವ್ರು ಕರೆದ್ರು. ಇವ್ರು ಕೇಳವ್ರು ಯಾರ ಅಂದ್ರೆ ಪಾರ್ಟಿ ಆಗೋದು ಅಂದ್ರೆ ಎಲ್ಲ ಹೊಲಮಣಿ ಬರ್ಕೊಟ್ಟಂಗೆ ಅವ್ರಿಗೆ. ಈಗ ನಮ್ಮ ಅಣ್ಣ ಈಗ ಪ್ರಕಾಶ್ ಹುಕ್ಕೇರಿ, ಈ ಬಿಲಾಂಗ್ಸ್ ಟು ಕಾಂಗ್ರೆಸ್. ನಮ್ಮ ಅಪ್ಪನ ಅವರು ಕೂಡಿ ಕೆಲಸ ಮಾಡಿದವರು. ಈಗ ಅವ್ರನ್ನ ಕರೆದು ನಮ್ಮ ಕುಟುಂಬ ಕರೆಯೋದು ಸೂಕ್ತ ಅನಿಸ್ತು, ಕರೆದ್ವಿ. ನಾವು ಬಸಗೌಡ ಕರಿಬೇಕಂತ ಸೂಕ್ತ ಅನಿಸ್ತು, ಕರೆದಿವಿ. ಅದೇ ರೀತಿ ಅಲ್ಲಿ ವೇದಿಕೆ ಮೇಲೆ ಯಾರನ್ನು ಕರಿಬೇಕು ಮಾಡೋದನ್ನು ನಾವು ಕರೆದಿದ್ದೀವಿ. ಮತ್ತು ಅದನ್ನು ಇವರೆಲ್ಲ ಕೇಳ್ಕೊತ ಹೋದರೆ ಮುಂದೆ ನಾವು ಮುಂಜಾನೆ ಅಡಿಗೆ ಏನು ಮಾಡೋದು, ಅಡಿಗೆ ಬ್ಯಾಳಿ ಸಾರು ಮಾಡಲೋ ಇದನ್ನು ಮಾಡಲೋ ಇವ್ರು ಕೇಳೇ ಮಾಡ್ಬೇಕಾಕತ್ತೀನಿ ಮುಂದೆ. ಆ ರಾಜಕಾರಣ ಮುಂದೆ ಯಾರೂ ಕೇಳಿಲ್ಲ. ಪಕ್ಷನೇ ಬೇರೆ, ಇಂಥ ಕಾರ್ಯಕ್ರಮಗಳೇ ಬೇರೆ. ನಮ್ಮ ಕುಟುಂಬದ ಕಾರ್ಯಕ್ರಮ ಬೇರೆ, ಪಕ್ಷದ ಕಾರ್ಯಕ್ರಮ ಬೇರೆ. ಬಟ್ ಯತ್ನಾಳರ ಪಾಪ್ಯುಲಾರಿಟಿ ಗೊತ್ತಾಗ್ತಿತ್ತ ಕಾರ್ಯಕ್ರಮದಾಗ? ಯಾವುದು?
ನಿಮ್ಮ ಕಾರ್ಯಕ್ರಮದ ಯತ್ನಾಳರ ಜನಪ್ರಿಯತೆ ಹೆಂಗೆ? ಪಾಪ್ಯುಲಿಟಿ ಅನ್ನೋಕ್ಕಿಂತ ವಿಶೇಷವಾಗಿ ಯತ್ನಾಳರು ಯಾವಾಗ ಅವ್ರನ್ನ ಪಕ್ಷ ಕಡೆಗಣನೆ ಮಾಡಿದೇನೋ ಅವಾಗ ಅವರು ಶೆಡ್ ಹೊಡೋದು ಬಂದಿದ್ದಾರೆ. ಬಟ್ ಪ್ರತಿ ಸಲನೂ ಇದಾಗೋದು ಅಷ್ಟು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಈ ನಿಟ್ಟಿನಲ್ಲಿ ಯತ್ನಾಳ್ ಅವ್ರ ಗಮನಕ್ಕೂ ಸೂಕ್ಷ್ಮವಾಗಿ ನಾನು ತಂದಿದ್ದೇನೆ. ಅದೇ ವೇದಿಕೆ ಮೇಲೆ ನಾನು ಪಕ್ಷದ ವರಿಷ್ಠಗೂ ಮನವಿ ಮಾಡ್ಕೊಂಡಿದ್ದೇನೆ. ಇದು ಯತ್ನಾಳ್ ಒಬ್ಬರು ನಮ್ಮ ಪಕ್ಷದ ಎಸೆಟ್ ಇದ್ದಾಗಿದ್ದಾರೆ, ಅವರ ಏನೋ ಒಂದು ಕಾರ್ಯಗಳಿಂದ ಆಗಿದ್ದಾವೆ, ಅದಕ್ಕೆ ದಯಮಾಡಿ ಅವ್ರನ್ನ ಮತ್ತೆ ಪಕ್ಷಕ್ಕೆ ತಗೊಳ್ರಿ, ಯಾಕಂದ್ರೆ ಅವ್ನು ತಗೊಂಡ್ರೆ ಒಳ್ಳೇದಾಗ್ತದೆ. ಅದು ವಿಶೇಷವಾಗಿ ಉತ್ತರ ಕರ್ನಾಟಕ ಅಥವಾ ದಕ್ಷಿಣ ಕರ್ನಾಟಕ ಅಖಂಡ ಕರ್ನಾಟಕದಲ್ಲಿ ಅವ್ರನ್ನ ತೊಗೊಂಡ್ರೆ ಒಳ್ಳೇದು ಅನ್ನೋಂಥ ಮನವಿಯನ್ನು ಸಹಿತ ಅದೇ ವೇದಿಕೆ ಮುಖಾಂತರ ನಾನು ಮಾಡಿದ್ದೇನೆ. ಮತ್ತು ಕೆಲವೊಂದು ವಿಷಯಗಳನ್ನ ಯತ್ನಾಳ್ ಅವ್ರ ಜೊತೆ ಮಾತಾಡಬೇಕು, ಅದನ್ನು ಅವರಿಗೆ ಸೌಮ್ಯವಾಗಿ ನೋಡ್ರಿ, ಪಕ್ಷ ಭಾಳ ದೊಡ್ಡದು, ಪಕ್ಷದಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ನೀವು ದೊಡ್ಡವ್ರದಿರಿ, ನಿಮಗೆ ನಾವು ಹೇಳುವಂಥ ಶಕ್ತಿ ಇಲ್ಲ, ಆದ್ರೂ ಆ ಪಕ್ಷಕ್ಕೆ ನಿಮ್ಮ ಅವಶ್ಯಕತೆ ಇದೆ, ನೋಡ್ಕೊಂಡು ಮಾತಾಡ್ರಿ ಅಂತ ನಿಮ್ಮ ಪಕ್ಷಕ್ಕೂ ನಿಮ್ಮ ಅವಶ್ಯಕತೆ ಇದೆ, ನಿಮ್ಮ ಅವಶ್ಯಕತೆಯೂ ಪಕ್ಷಕ್ಕಿದೆ, ಪಕ್ಷಕ್ಕೂ ನಿಮ್ಮ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಒಂದಾಗಿ ಹೋಗುವಂಥ ಕೆಲಸ ಮಾಡ್ರಿ ಅನ್ನೋ ಮನವಿಯನ್ನು ಸಹಿತ ಅವ್ರು ಮಾಡ್ಕೊಂಡಿದ್ದಾರೆ. ಈ ಸಲ DCC ಬ್ಯಾಂಕ್ ಎಲೆಕ್ಷನ್ ಏನಾಗ್ಬೋದು? ನಾಳೆಯಿಂದ ನಾಮಿನೇಷನ್ನು. ಹೌದು, ನಾಳೆ ನಾಮಿನೇಷನ್ ಆಗುತ್ತೆ, ನಡೆಯುತ್ತೆ. ಬಟ್ ಇದು ನಮ್ಮ ಜಿಲ್ಲೆಯ ಜನ ಬರೋ ಅಕ್ಟೋಬರ್ 19 ತಾರೀಕು ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ಯಾಕಂದರೆ DCC ಬ್ಯಾಂಕು 1996, 95, 96ರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕು. ತಿರುಗಿ ನಾನು 98ರಲ್ಲಿ ನಾನು ಅಧ್ಯಕ್ಷ ಆಗಿ ಬಂದು ಅದನ್ನೆಲ್ಲ ಒಂದು ಸರಿದಾರಿಗೆ ತಂದದ್ದು ಎಲ್ಲ ಇಲ್ಲಿ ಜನತೆಗೆ ಗೊತ್ತಿದೆ. ನಾನು 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದರೆ ಕಾಂಗ್ರೆಸ್, BJP, JDS, ಆ ಪಾರ್ಟಿ ಈ ಪಾರ್ಟಿ ಅನ್ನೋದೇ ಯಾರು ಇವತ್ತು ಬ್ಯಾಂಕಿಗೆ ಅಪ್ಲಿಕೇಶನ್ ಕಳಿಸಿದಾರೋ ಕಾಗದ ಪತ್ರಗಳು ಸರಿಯಾಗಿದ್ದರೆ ಅವ್ರ ಮನೆಯವರೆಗೆ ಹೋಗಿ ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಂಥ ಕೆಲಸ ಮಾಡಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾದ ಲಾಭ ತೊಗೊಂಡಿದ್ರೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು. 3,81,000 ರೈತರಿಗೆ 3,400 ಕೋಟಿ ಒಂದು ದಿವಸ ನಾವು ಸಾಲ ಮನ್ನಾದ ಲಾಭ ತೊಗೊಂಡಿದ್ದೇವೆ. ಅದ್ರ ಜೊತೆಗೆ ಇವತ್ತು ಅದೇ DCC ಬ್ಯಾಂಕಿನ ಮುಖಾಂತರ 4.5 ಲಕ್ಷ ಜನರಿಗೆ 3,600 ಕೋಟಿ ಇವತ್ತು ಶೂನ್ಯ ಬಡ್ಡಿದರದ ಸಾಲವನ್ನು ಹಂಚಿದ್ದೇವೆ. ಅದು ಒಳ್ಳೆಯ ಕೆಲಸ ಮಾಡಿದ ಸಂದರ್ಭದಲ್ಲಿ ಜನ ಗುರುತಿಸಿ ಮತ ಹಾಕ್ತಾರಂತ ನಿಮ್ಮ ರೋಲ್ ಏನು ಈ ಸಲದ ಎಲೆಕ್ಷನ್ಗೆ? ನಾನು ಒಬ್ಬ ನಿರ್ದೇಶಕನಾಗಿ ನಾನು ಹುಕ್ಕೇರಿ ತಾಲೂಕಿನಿಂದ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 15 ತಾಲೂಕು, 15 ತಾಲೂಕಿನಿಂದ ಒಬ್ಬೊಬ್ಬರು ಆಯ್ಕೆಯಾಗಿ ಬರ್ತಾರೆ, 15 ಜನ. ಒಬ್ಬರು ಅದರ್ಸು ಎಲ್ಲ ಸಂಘ ಸಂಸ್ಥೆಗಳು ಕೂಡಿ ಒಬ್ಬರು, ಒಟ್ಟು 16ರಲ್ಲಿ ಇವತ್ತು ದಿವಸ ಬಹುಶಃ ಪಕ್ಷಾತೀತವಾಗಿ ಜನ ನಿರ್ಣಯ ಮಾಡ್ತಾರೆ. ಇವತ್ತು ನಾನು 40 ವರ್ಷ ಆ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ 10 ವರ್ಷ, ಉಪಾಧ್ಯಕ್ಷನಾಗಿ 5 ವರ್ಷ, 28 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹೀಗಾಗಿ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಸಂಸ್ಥೆಗೆ ಬ್ಯಾಂಕಿಗೆ ಏನು ತೊಂದರೆ ಬರುವಂಥದಷ್ಟು ಬಂದರೆ ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಬ್ಯಾಂಕಿನ ಕಡೆ ಮೊದಲು ಲಕ್ಷ್ಯ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಜಿಲ್ಲೆಯ ಜನ ಇವತ್ತಿಗಂದ್ರೂ ಆ ನಿರ್ಣಯ ತೊಗೊಳ್ಳೋದ್ರ ಮುಖಾಂತರ ಹಿಂದಿನ ವ್ಯವಸ್ಥೆ, ಹಿಂದಿನ ಆಡಳಿತ, ಹಿಂದಿನ ಒಂದು ಸೌಕರ್ಯ, ರೈತರ ಬಗ್ಗೆ ಕಾಳಜಿ ಏನಿತ್ತು ಅನ್ನೋದನ್ನು ಈ ಒಂದು ಜಿಲ್ಲೆಯ ಜನ ನಿರ್ಣಯ ಮಾಡೋದ್ರ ಮುಖಾಂತರ ಒಂದು ಒಳ್ಳೆಯ ಜನರ ಕೈಯಲ್ಲಿ ಚುಕ್ಕಾಣಿಯನ್ನು ಕೊಡ್ತಾರೆ ಅನ್ನೋಂಥ ಭರವಸೆ ನನಗಿದೆ. ರಾಜನ್ ಮಡ್ಪತಿ, BJP ಚಿಕ್ಕೋಡಿ ಜಿಲ್ಲಾ ಕಾರ್ಯದರ್ಶಿ. ಈ ಒಂದು ಚುನಾವಣೆ ನಿಮ್ಮ ಸಾಮರ್ಥ್ಯ ಏನು ಅನ್ನೋದು ಇಡೀ ರಾಜ್ಯ ಜನತೆಗೆ ಮತ್ತು ಇಡೀ ರಾಜ್ಯದ ಎಲ್ಲ ನಾಯಕರಿಗೆ ಗೊತ್ತಾಗೈತಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಾಯಕರನ್ನ ಒಂದುಗೂಡಿಸ್ಕೊಂಡು ಹೋಗುವಾಗ ನಿಮ್ಮ ನಿಲುವೇನು? ಇವತ್ತು ವಿಶೇಷವಾಗಿ ನಾನು ಮೊನ್ನೆ ಚುನಾವಣೆ ಮಾಡಿದ್ದು ಅದು ನನ್ನ ತಾಲೂಕಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಸಂಗತಿ. ಈಗಾಗಲೇ ಹಂಗೆ ಅನಿಸುತ್ತದು. ಬಟ್ ಅದು ಅದೇ ಹೇಳಿದ್ನಲ್ಲ, PLD ಎಲೆಕ್ಷನ್ನು 2019 ಜಿಲ್ಲೆಗೆ ಸೀಮಿತ ಆಗಿದ್ದದು. ಬಟ್ ಮುಂದೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಗೊತ್ತಾಯ್ತು. ಬರುವಂಥ ನಿರ್ಮಾಣದಲ್ಲೇ ನೋಡೋಣ. ಅದ್ರ ಬಗ್ಗೆ ಇವತ್ತು ಸಮಾನ ಮನಸ್ಕರು ಆ ನಿಟ್ಟಿನಲ್ಲಿ ಒಂದೇ ನಿಲುವಿನಲ್ಲಿ ಬಂದರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ರಾಜಕಾರಣದಲ್ಲಿ ನೀವು ಏರಬೇಕಾದ ಎತ್ತರಕ್ಕೆ ಏರೋಕ್ಕಾಗಲಿಲ್ಲ ಅಂತ ಅವ್ರದ್ದೊಂದು ಅಭಿಪ್ರಾಯ. ಯಾಕಂದ್ರೆ ಸ್ವಾಭಾವಿಕವಾಗಿ ಇದೇ ಹೇಳಿದ್ರಲ್ಲ ನೀವು, ಒಂದು ಏನೋ ಮೋದಿ ಬಂದ್ರೂ ನಡೀತೈತಿ ನಡೆಯಂಗಿಲ್ಲ ಅನ್ನುವಂಥ ಏನೋ ಹೇಳಿದ್ರಲ್ಲ, ಅಂಥವೇನೋ ಮಾಡಿ ಕೆಲವೊಬ್ಬರು ಇವತ್ತು ಕಿವಿ ತುಂಬೋದ್ರ ಮುಖಾಂತರ ಇವರೇ ಬೆಳೀತಾರೆ, ಇಬ್ಬರೇ ರಮೇಶ್ ಕತ್ತಿ ಉಮೇಶ್ ಕತ್ತಿನೇ ಬೆಳೀತಾರೆ ಅನ್ನೋಂಥ ಭಾವನೆ ಇಟ್ಕೊಂಡು ಏನೇನು ಮಾಡಿದರು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಂದ್ರೆ ಇವತ್ತು ನನಗೆ ಅವಾಗ ಅನಿಸಿದ್ದು, ಇವತ್ತು ಎಲ್ಲ ಕ್ಯಾಟಗರಿ ನಮ್ಮ ಅಣ್ಣನಿಗೆ ಮಂತ್ರಿ ಆಗುವಂಥ ಎಲ್ಲ ಅಬಿಲಿಟೀಸ್ ಇದ್ರೂ ಸಹಿತ ಮಂತ್ರಿಗಿರಿ ತಪ್ಪಿದವ್ರಿಗೆ ಯಾವ ಮಣ್ಣಿನ ದಿವಸ ಈ ಹಿಂದಿನ 2018ಕ್ಕಿಂತ ಮುಂಚೆ ತಪ್ಪಿಸಿಬಿಟ್ರು. ತಪ್ಪಿಸಿದ ನಂತರ ನಾನು ವಿಚಾರ ಮಾಡ್ತಾ ಹೋದೆ, ಈ ಬ್ಲ್ಯಾಕ್ ಸ್ಪಾಟ್ಸ್ ಇಲ್ಲ, ಏನೇನೋ ಉತ್ತರ ಕರ್ನಾಟಕ ಬಗ್ಗೆ ಮಾಡ್ತಿದ್ದ ಅದು ಮಾತು ಬೇರೆ, ಯಾಕೆ ತಪ್ಪಿವನಿಗೆ ಅನ್ನುವಂಥದ್ದು. ಮತ್ತು 8 ಬಾರಿ ಆದವನು, ಮತ್ತೊಬ್ಬರಿಗೆ ಅವನಿಗೆ ಚಿಕ್ಕವರಿಗೆ ಬೇರೆ ಬೇರೆ ಒಳ್ಳೆಯ ಹುದ್ದೆಗಳನ್ನು ಕೊಟ್ಟು ಏನೇನೋ ಮಾಡಿದರು.
ಬಟ್ ಅವಾಗ ನನಗೆ ಅರ್ಥ ಆಗಾಕತ್ತು ಇದೆಲ್ಲೋ ಕಿವಿ ಕಚ್ಚುವಂಥ ಜನ ಹೋಗಿದ್ದಾರೆ ಅನ್ನೋಂಥ ಮಾತು ನನ್ನ ಗಮನದಲ್ಲಿ ಬಂತು. ಅದೇ ಒಂದು ಕಾರಣದಿಂದ ಆಗಿರ್ಬೋದು, ಅಥವಾ ಪಕ್ಷ ಇನ್ನೂ ಸಣ್ಣವನದಾನೆ, ಮುಂದಿನ ನಿರ್ಮಾಣಗಳು ಮತ್ತೆ ಕೊಟ್ಟರೆ ಆಯಿತು ಅನ್ನುವಂಥ ವಿಚಾರದಲ್ಲಿ ಆ ರೀತಿಯಿಂದ ನಿರ್ಣಯ ತೊಗೊಂಡಿರ್ಬೋದು. ಮುಂದೆ ಪೊಲಿಟಿಕಲ್ ಫ್ಯೂಚರ್ ಏನು ನಿಮ್ಮದು? ಪೊಲಿಟಿಕಲ್ ಫ್ಯೂಚರು ಈಗಾಗಲೇ ಅವ್ರು ಕೇಳಿದ ಹಾಗೆ ನಮ್ಮ ಅಣ್ಣ ಸಾಕಷ್ಟು ಕನಸುಗಳನ್ನ ಕಂಡಿದ್ದ. ಬೃಂದಾವನ ನೋಡೋಕೆ ನಾವು ಮೈಸೂರಿಗೆ ಯಾಕೆ ಹೋಗ್ಬೇಕು, ಬೃಂದಾವನ ನಮ್ಮಲ್ಲಿ ಮಾಡೋಣ ಅನ್ನೋಂಥ ಭಾವನೆ ಇಟ್ಕೊಂಡು ಈ ಹಿಡ್ಕಲ್ ಡ್ಯಾಮ್ನಲ್ಲಿ ಇವತ್ತು ಸಾಕಷ್ಟು ಸರ್ಕಾರದ ಅನುದಾನ ಅಂತಂದು ಕೆಲಸ ಪ್ರಾರಂಭ ಮಾಡಿದ್ದ. ಅದು ದೈವಾಧೀನ ಆದ ನಂತರ ಅದೇ ಕೆಲಸ ಕಾರ್ಯಗಳನ್ನು ಇವತ್ತು ದಿವಸ ಅವ್ರ ಸುಪುತ್ರ ನಿಖಿಲ್ ಕತ್ತಿಯವರು ಮುಂದುವರಿಸಿದ್ದಾರೆ. ಇದೇ ಸರ್ಕಾರದ ಅನುದಾನ ತೊಗೊಂಡು ಬಂದು ಇವತ್ತು ಮುಂದುವರಿಸಿದ್ದಾರೆ. ಅವ್ರ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ನನ್ನ ಸುಪುತ್ರ ಶಾಸಕ ನಿಖಿಲ್ ಕತ್ತಿಯವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾರೆ. ಇನ್ನು ಅವ್ರು ಇನ್ನೊಂದು ಕೇಳಿದ್ದು, ಜಿಲ್ಲೆಯಲ್ಲಿ ಒಡನಾಟಿಯಾಗಿ ತಾವಿದ್ರಿ, ರಾಜಕೀಯವಾಗಿ ಕತ್ತಿ ಮನೆತನ ಮುಂಚೂಣಿಯಲ್ಲಿತ್ತು, ಈಗ ಅವರಿಲ್ಲದ ನಂತರ ಈ ರೀತಿ ಆಗಿದೆ, ಅದಕ್ಕೆ ಮುಂದೆ ಹೇಗೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತು ಮೊನ್ನೆಯ ಚುನಾವಣೆ ಅದಕ್ಕೆ ಉತ್ತರ ಅನ್ನೋ ಮಾತನ್ನು ನಿಮ್ಗೆ ಹೇಳಿಕೆ ಬಯಸ್ತಾ ಇದ್ದೀನಿ. ಮೊನ್ನೆಯ ಚುನಾವಣೆಗೆ ಉತ್ತರ ಅಂತಂದರೆ ಬರುವಂಥ ದಿನಮಾನಗಳು ನಮ್ಮ ಅಣ್ಣನ ಸ್ಥಾನವನ್ನು ಸಂಪೂರ್ಣವಾಗಿ ನಾನು ತುಂಬುದ್ರ ಮುಖಾಂತರ ಅಖಂಡ ಕರ್ನಾಟಕ ಜೊತೆಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ದೂರ ಮಾಡುವಂಥದ್ದು ಮತ್ತು ರಾಜಕೀಯವಾಗಿ ಪ್ರಾಬಲ್ಯವಾಗಿ ನಮ್ಮ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೇನೆ. ಆ ಧೈರ್ಯ ನನಗಿದೆ, ಅದು ಮಾಡ್ತೀನಿ ನಾನು. ಎಸ್, ಧನ್ಯವಾದ ರಮೇಶ್ ಕತ್ತಿ ಅವರೇ. ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಇವರೆಲ್ಲರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.